ದಾಸೋಹದ ಬಗ್ಗೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಹಿತ್ಯ ಎಲ್ಲದರ ಬಗ್ಗೆನೂ ಕೂಡ ಮನದುಂಬಿ ತಮ್ಮೆಲ್ಲರೊಂದಿಗೂ ಕೂಡ ಹೃದಯದ ನುಡಿಗಳನ್ನು ಹಂಚಿಕೊಂಡಿರ್ತಕ್ಕಂತಹ ಕೊರಕುಂದಿ ಅಂಬರೀಶ್ ಗೌಡ್ರವರಿಗೆ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸೋಣ. ಮತ್ತೆ ಶ್ರೀಮಠದ ಮೇಲೆ ಬಹಳಷ್ಟು ಅಭಿಮಾನವನ್ನು ಇಟ್ಟು ಯಾವಾಗಲೂ ಕೂಡ ಗುರುಗಳ ಒಂದೇ ಒಂದು ಮಾತಿಗೆ ಓಗೊಟ್ಟು ತಾವು ಶಾಸಕರು ಅಂತ ಅನ್ನಲಾರ್ದಂಗ ರುದ್ರತಾತನ ಪ್ರೀತಿಯ ಭಕ್ತರು ಶಿಷ್ಯರು ಅಂತ ತಿಳ್ಕೊಂಡು ಶ್ರೀಮಠದ ಎಲ್ಲ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿದ್ದು ಭಾಗವಹಿಸಿ ಶ್ರೀಮಠದ ಸೇವೆಯನ್ನ ಮಾಡತಕ್ಕಂತಹ ಶಾಸಕರು ಶ್ರೀ ಮಾನ್ಯ ಹಂಪಯ್ಯ ಸಾಹುಕಾರ್ ಅವರು ಕೂಡ ಈ ಪುಣ್ಯ ವೇದಿಕೆಗೆ ಆಗಮಿಸಿದರೆ ಅವರು ತಮ್ಮ ಪ್ರೀತಿಯ ನುಡಿಗಳನ್ನ ಶ್ರೀವೇದಿಕೆಯ ಮುಖಾಂತರ ಹಂಚಿಕೊಳ್ಳಬೇಕು. ಯಾಕಂದ್ರೆ ಸ್ವಲ್ಪ ಎಲ್ಲೋ ಹೋಗೋದಕ್ಕೆ ಕಾರಣ ಇರೋಣೋದ್ರಿಂದ ಅವರ ನುಡಿಗಳನ್ನ ಆಲಿಸಿದ ನಂತರ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಬರೋಣ. ಇವತ್ತಿನ ದಿವಸ ಸುಕ್ಷೇತ್ರ ಚಿಕ್ಕಲಪರ್ವಿ ರುದ್ರೇಶ್ ಮಹಾಸ್ವಾಮಿಗಳವರ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ಒಂದು ರುದ್ರಮಣಿ ಸ್ವಾಮಿಗಳ ಒಂದು ಪುರಾಣ ಮಾಂಗಲ್ಯ ಆ ಒಂದು ಸಂದರ್ಭದಲ್ಲಿ ಈಗಾಗಲೇ ವೇದಿಕೆ ಮೇಲೆ ಆಸೀನಂತ ನಮ್ಮ ಆಲ್ವಿ ಶ್ರೀಗಳ ಪಾದಗಳಿಗೆ ಪುಟಮುಟ್ಟು, ಅದೇ ರೀತಿ ಶ್ರೀ ಮುನಿ ನಿರಂಜನ ಪ್ರಭು ಸದಾಶಿವ ಮಹಾಸ್ವಾಮಿಗಳ ಪಾದಗಳಿಗೂ ಪುಟಮುಟ್ಟು, ಶಾಂತಮಲ್ಲ ಸ್ವಾಮಿಗಳ ಅವರು ಕೂಡ ಪಾದಗಳಿಗೆ ಪುಟಮುಟ್ಟು, ಶರಣಬಸವ ದೇವರು ಅರನಳ್ಳಿಯವರ ಪಾದಗಳಿಗೆ ಪುಟಮುಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ನನ್ನ ವಂದನೆಗಳು ಹೇಳ್ತಾ, ಈ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ, ಭಾಳ ಸುಂದರವಾಗಿ, ಭಾಳ ಈ ಸಂತೋಷದಿಂದ ಬಂದು ಈ ಒಂದು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನನ್ನ ನಮಸ್ಕಾರ ಹೇಳ್ತಾ, ಅದೇ ರೀತಿ ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ಚೀಕಲುಪುರ ರುದ್ರಮಣಿ ಸ್ವಾಮಿಗಳ ಒಂದು ಚರಿತ್ರೆ, ಹಾಡು, ನಡೆದು ಹೋಗುವ ದಾರಿ, ಪ್ರತಿಯೊಂದು ರೀತಿಯಲ್ಲೂ ಅವರು ಪರಿಚಯ ಮಾಡಿಕೊಟ್ರು. ಹೀಗಾಗಿ ಚೀಕಲುಪುರ ಕ್ಷೇತ್ರ ಭಾಳ ಹೆಸರಾದಂಥದ್ದು. ಇವತ್ತು ಯಾವತ್ತೂ ಇವತ್ತು ಚೀಕಲುಪುರ ಮಠದಲ್ಲಿ ಹೋದರೆ ನಾವು ಉಪವಾಸ ಬರಂಗಿಲ್ಲ, ನಾವು ಪ್ರಸಾದ ತಗೊಂಡೇ ಬರ್ತೀವಿ ಅಂತಕ್ಕಂಥ ಒಂದು ಇದು ಭಾಳ ಹೆಸರಾದಂಥ ಇದು. ಹಾಗಾಗಿ ಈ ಸುಕ್ಷೇತ್ರ ಭಾಳ ಹೆಸರಾದಂಥ ಸುಕ್ಷೇತ್ರ. ಈಗ ರುದ್ರಮಣಿ ಸ್ವಾಮಿಗಳು ಇವತ್ತು ಅವರು ಈ ಮಠ ಭಾಳ ಉತ್ತಮವಾಗಿ ಇದು ಇವತ್ತು ಭಕ್ತಾದಿಗಳನ್ನು ಆಶೀರ್ವಾದ ಮಾಡಿದರ ಜೊತೆಗೆ ಇವತ್ತು ಏನಪ್ಪ ಅಂದರೆ ಧರ್ಮಗುಡ ರಕ್ಷಣದ ಜೊತೆಗೆ ಅವರು ಒಂದು ರುದ್ರಮಣಿ ಸ್ವಾಮಿಗಳು ಬಹಳ ಒಂದು ಹೋರಾಡಿ ತಮ್ಮ ಒಂದು ಶಕ್ತಿಯ ಮುಖಾಂತರ ಇವತ್ತು ಮಠನ ನಡೆಸ್ತಕ್ಕಂಥ ಕೆಲಸ ಮಾಡಿದಂಥ ಮಹಾನ್ ಸ್ವಾಮಿಗಳು ರುದ್ರಮಣಿ ಸ್ವಾಮಿಗಳಂತ ನಾನು ಹೇಳಬೇಕಾಗ್ತದೆ. ಹೀಗಾಗಿ ಅದರ ಜೊತೆಗೆ ನಾನು ಭಾಳ 15 ವರ್ಷ ನಾನು ಶಾಸಕನಾದೆ. 15 ವರ್ಷದಲ್ಲಿ 1 ವರ್ಷ ಮಾತ್ರ ತಮ್ಮ ಆಶೀರ್ವಾದ ಪಡ್ಕೊಳ್ಳಿಲ್ಲ, ನಾನು ಸೋತೆ. ಈಗ 15 ವರ್ಷ ತುಂಬುತ್ತದೆ, ಇನ್ನೊಂದು ವರ್ಷಕ್ಕೆ ತಮ್ಮ ಆಶೀರ್ವಾದದಿಂದ ಮತ್ತೆ ಒಂದು ಸಲ ನನ್ನ ಆರಿಸಿ ಬಂದೆ. ಅದೇ ರೀತಿ ರುದ್ರಮಣಿ ಸ್ವಾಮಿಗಳು ನನ್ನ ಆತ್ಮೀಯ, ನನ್ನ ಇದು ಪ್ರೇಮದ ಗುರುಗಳಂದರೆ ವಿರೂಪಾಕ್ಷ ಮಹಾಸ್ವಾಮಿಗಳು. ಅವರು ನನ್ನ ಆಶೀರ್ವಾದದಿಂದ ನಾನು 3 ಸಲ MLA ಆಗಿದ್ದೇನೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟ್ MLA ಆದ ಮತ್ತೆ 2ನೇ ಸಲ MLA ಆಗೋ ಕಾಲಕ್ಕ ನಾವು ಚೀಕಲುಪುರ ಮಠಕ್ಕೆ ನಾನು ಬೋಸರಾಜ್ ಅವರು ಬಂದು
ಈ ಈ ಮಠಕ್ಕೆ ಏನಾದರೂ ನಾವು ಸಹಾಯ ಮಾಡಂತ ನಾವಂದ್ರೆ ವಿರೂಪಾಕ್ಷ ಮಹಾಸ್ವಾಮಿಗಳು ಅಂದರು, ಏ ಬೋಸ್ ನೀನು ರೊಕ್ಕನೇ ಬೇಡ, ನೀನು ಅನುದಾನ ಬೇಡ, ಈ ಮಠಕ್ಕೆ ಭಕ್ತಿಗಳು ಯಾರ ಆ ಭಕ್ತಾದಿಗಳು ಕೊಟ್ಟರೆ ಕೊಡಲಿ, ಕೊಡಲಿದ್ರೆ ಹೋಗ್ಲಿ, ನಾನೇನು ಮಾಡಲಿ, ನಿಂದು ಬೇಕಾದ್ರೆ ಸರ್ಕಾರದ ದುಡ್ಡು ನನಗೆ ಬೇಡ ಅಂತಕ್ಕಂಥ ಮಾತಾಡಿದ್ರೆ ಇವತ್ತದು ನಮ್ಮ ಬಹಳ ಜನರಲ್ಲಿ ಮಂದಿ ಮಾತಾಡಿದೆ. ಆಸೆ ಇಲ್ಲದ ಮಠ ಯಾವುದನ್ನ ಇದ್ದರೆ ಶೀಘ್ರಪರಿ ಮಠ ಅಂತ ನಾನು ಎಲ್ಲ ತಲೆಗೆ ಹಾಕ್ತೀನಿ. ಆಸೆನೇ ಇಲ್ಲ ಅವ್ರಿಗೆ. ನೋಡಿ, ಬೇಕಾದಷ್ಟು ಮಾಡ್ಬೋದಾಗಿತ್ತು ವಿರೂಪಾಕ್ಷ ಮಹಾಸ್ವಾಮಿಗಳು, ಅವರಿಲ್ಲ. ಏನು ಮಾಡಿದ್ರು ಭಕ್ತಾದಿಗಳೇ ಮಾಡಲಿ, ಯಾರು ಮಾಡೋದು ಅವಸರ ಇಲ್ಲ ಅಂತಕ್ಕಂಥದ್ದು ಹೇಳಿದೆ. ಹಾಗಾಗಿ ಈ ಮಠ ಬಹಳ ಉತ್ತಮವಾಗಿ ಚೆನ್ನಾಗಿ ಏನಪ್ಪ ಅಂತಂದ್ರೆ ಇರ್ತಕ್ಕಂಥ ಮಠ. ಇವತ್ತು ಬಡವ ಬಗ್ಗರಿಗೆ ಅನ್ನದಾನ ಮಾಡಿ ಶ್ರೇಷ್ಠ ಒಂದು ಇದರಲ್ಲಿ ಪಡ್ಕಂತ ಚಿಕ್ಕಲಪರಿ ಸುಕ್ಷೇತ್ರ ಇವೆಲ್ಲ ಆದಮೇಲೆ ಬರ್ತು ಅಂತೇಳಿ ನಾನು ಅವ್ರ ಆಶೀರ್ವಾದ ತಗೊಂಡು ಹೋಗೋ ಕಲ್ಕ ನಾನು ಆಸೆ ಕೆಟ್ಟದಲ್ಲ, ಹೋಗೋ ಕಲ್ಕ ಅವ್ರ ಆಶೀರ್ವಾದ ಅಪ್ಪವ್ರೆ ನಾನು ಇದೊಂದ್ಸಲ ನೀವು ಆಶೀರ್ವಾದ ಮಾಡಿ ನಾನು ಎಮ್ ಎಲ್ ಆಗ್ತೀನಿ ಅಂದೆ. ಹೋಗಲೇ ನೀನು ಆತಿದ್ದೆ ಎಮ್ ಎಲ್, ಗ್ಯಾರಂಟಿ ಆತಿದ್ವು ಅಂತ. ಅಷ್ಟಕ್ಕೆ ನಾ ಬಂದು ಹೊಡೆದ್ರೆ ಅದು ಅಪ್ಪರು ನನಗೆ ಆರಿಸಿ ಬಂದಮೇಲೆ ಅವ್ರಿಗೆ ಮತ್ತೆ ಮಠಕ್ಕೆ ಬಂದು ಅವ್ರ ಆಶೀರ್ವಾದ ತಗೊಂಬೇಕಲ್ಕ ಅಲ್ಲಿ ಹೇಳಿ ಅವರು ಉಪವಾಸ ಹಂಗೆ ಕೂತಿದ್ರಂತೆ. ಒಂದ್ಸರ್ತಿ ನಂದು ಎಷ್ಟು ಹಾಕ್ಬೇಕು, ಇನ್ನೊಂದ್ಸಲ ಅವ್ರದ್ದು ಎಷ್ಟು. ಇಲ್ಲ ಅವ್ರದ್ದೇ BJP ಅವ್ರದ್ದು ಮುಂದದ ಅಂದ್ರೆ ಅದು ಹೆಂಗ, ಅದೆಲ್ಲ ಸೌಕರ್ಯ ತಡ್ರಿ ಅಂತ ಒಳಗೆ ಮಠಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಕುಂತು, ಈಗ ಯಾರು ಬಂದ ಅಂದ್ರೆ ಸೌಕರ್ಯನೂ ಲೀಡರ್ ಸರ್ ಅದು. ಅದೇ ಲೀಡ್ ಮುಂದುವರೆದು ನಾನು ಅವರ ಆಶೀರ್ವಾದದಿಂದ 2ನೇ ಸಲ ನಾನು ML ಆದೆ. ಅಂಥ ವಾಕ್ಯ ಸಿದ್ಧಿ ಅಂಥ ಒಂದು ಸ್ವಾಮಿಗಳು ಇವತ್ತೇನಪ್ಪ ಅಂದ್ರೆ ನಮ್ಮ ಕಣ್ಣು ಮುಂದಿಲ್ಲ. ಅವರು ಆಯ್ಕೆ ಆಗಿ ದೇವರಾಗಿ ಇವತ್ತೇನಪ್ಪ ಅಂದ್ರೆ ಮಂದಿರದಲ್ಲಿ ಕುಂತಿದ್ದಾರೆ. ಅವರು ಇವತ್ತಿಗೂ ನಾನು ಅವ್ರನ್ನ ನಾನು ಮರೆಯಂಗಿಲ್ಲ. ಅವರ ದಾಸೋಗದಲ್ಲಿ ಅವ್ರ ಪಾದಗಳಲ್ಲಿ ನಾನು ಇದ್ದು ಅವ್ರಿಗೆ ನಮಸ್ಕರಿಸ್ಮಾರ ಅವ್ರ ಸೇವೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೇನಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅದೇ ರೀತಿ ನಮ್ಮ ಈ ಮಠಕ್ಕೆ ಬಂದಂಥ ಸ್ವಾಮಿಗಳು ಅವ್ರ ಹೆಸರು ನಮ್ಮ ಸ್ವಾಮಿಗಳು ಅಭಿನವ ಸ್ವಾಮಿಗಳು ಭಾಳ ಜೀವಿದ್ದಾರೆ. ನನಗೆ ಎಲ್ಲಿಗೆ ಹೋದ್ರು ಬಾ ಅಂಪಯ್ಯ ಅಂತ ಹೇಳ್ಬೇಕು, ಅಷ್ಟು ಇದ್ರು. ಅವರಿದ್ರೆ ನನಗೆ ಪ್ರಕೃತಿ ಸರಿಗಿಲ್ಲಪ್ಪ, ನಾನು ಇಲ್ಲಿ ಒಳ್ಳೆ ನಾವು ಓದ್ತೀನಿ, ಇನ್ನೊಬ್ಬರನ್ನ ಯಾರನ್ನ ಪಟ್ಟಕ್ಕೆ ಹಾಕಿ ನಾನು ನಮ್ಮ ಇದಕ್ಕೆ ಓದ್ತೀನಿ, ನನಗೆ ಆರೋಗ್ಯ ಸರಿಗಿಲ್ಲ, ನೀವೆಲ್ಲರೂ ಚಲೋ ಇದ್ದೀರಿ, ಇಲ್ಲಿ ಭಕ್ತಾದಿಗಳು ಭಾಳ ಒಳ್ಳೆಯವರಿದ್ದಾರೆ, ನನಗೆ ಹೋಗೋಕೆ ಮನಸ್ಸಿಲ್ಲದ್ರು ನಾನು ಆರೋಗ್ಯ ಸಲುವಾಗಿ ನಾನು ಹೋಗ್ತೀನಿ ಅಂತಕ್ಕಂಥ ಮಾತು ಹೇಳಿದ್ರೆ ಅವರು ಬಂದೇ ಈ ಚಿಗುರುಪರೆ ಮಠದ ಹೆಸರಲ್ಲೇ ಇವತ್ತು ಶಿವನಗರದಲ್ಲಿ ಒಂದು ಹೈಸ್ಕೂಲು ನಡೆಸ್ತಕ್ಕಂಥ ವ್ಯವಸ್ಥೆ ಕೂಡ ಅವರು ಮಾಡಿದ್ರು. ಇದಕ್ಕೆ ನಾವು ಬಹುಸರ ಸಾಬರು ನಾವು ಅಲ್ಪ ಸ್ವಲ್ಪ ಸಹಾಯ ಮಾಡಿ ನಾವೇನು ಮಾಡಿವಿ ಅಂತ ಹೇಳಂಗಿಲ್ಲ, ಸ್ವಲ್ಪ ನಾವು ಮಾಡಿದ್ದೀವಿ. ಇವತ್ತು ನೋಡಿದಾಗ ಚಿಗುರುಪರೆ ಮಠ ಇವತ್ತು ನೋಡಿದಾಗ ನಮ್ಮ ಸದಾಶಿವ ಸ್ವಾಮಿಗಳು ಈ ಮಠನ ಜನರ ಕಣ್ಣಿಗೆ ಕಂಗಳಿಸ್ತಕ್ಕಂಥ ಕೆಲಸ ಇವತ್ತು ಈ ಮಠ ಮಾಡಿರಂತಕ್ಕಂಥ ಮಾತು ನಾನು ಘಂಟಾಘೋಷವಾಗಿರ್ತೇನೆ. ಅಪ್ಪರು ಇಲ್ಲಿ ಸುತ್ತ ಕಂಪೌಂಡ್ ಮಾಡಬೇಕು, ನಾವು ಇದು ಮಾಡ್ಬೇಕಂತ ಎಲ್ಲ ಹೇಳಿದರು. ಆಚೆ ಮಾಡೋ ಮಂದಿ ಅದು ನಾವು ಅನುದಾನ ಕೊಟ್ಟಿದ್ವಿ, ಅವ್ರಿಗೇನು ಮುಟ್ಟೋದು ನಾನು ಆಮೇಲೆ ಅವ್ರ ಅಪ್ಪರ ಜೊತೆ ನಾನು ಮಾತಾಡ್ತೀನಿ. ಹಿಂಗಾಗಿ ನಾನು ಭಾಳ ದಿವಸ ಮಾಡಿದ ಕಡೆಯೂ ಬರೋದು, ನನಗೆ ಆರೋಗ್ಯ ಸರಿಗಿದ್ದಿಲ್ಲ. ಇವತ್ತು ನಾನು ಎಲ್ಲರೂ ಅಂಪೈ ಸೌಕರ್ ಸತ್ತೋದ ಬೈ ಎಲೆಕ್ಷನ್ ಅಂತ ದೇವರು ಪೂಜೆ ಮಾಡ್ತಾರೆ. ಅಂಪೈ ಸೌಕರ ಚಿಗುರುಪರೆ ಮಠದ ವಿರೂಪಾಕ್ಷ ಸ್ವಾಮಿಗಳ ಆಶೀರ್ವಾದದಿಂದ ಮತ್ತೆ ನಾನು ಒಂದು ಜೀವಾಂತರ ಇವತ್ತು ಮರಳಿ ನಾನು ಬಲಟಿಗೆ ಬಂದಿಲ್ಲ ಅಂತಕ್ಕಂಥ ಮಾತು ಕೂಡ ಇವತ್ತು ನಾನು ಎಲ್ಲರ ಮುಂದೆ ಘಂಟಾಘೋಷವಾಗಿ ಹೇಳ್ತೀನಿ. ಇಂಥ ಶಕ್ತಿ ಉಳಿಸ್ತಕ್ಕಂಥ ಈ ಚಿಗುರುಪರೆ ಮಠ ಇವತ್ತು ಯಾರು ಅವರು ಅಂತಕ್ಕಂಥದ್ದೆಲ್ಲ ಶುಭ್ರವಾಗಿರ್ಬೇಕು, ಸುಸ್ಥಿರವಾಗಿರ್ಬೇಕು.
ಆ ಗೇಟ್ ದಾಟಿ ಅವನ ಕೈ ತೊಳ್ಕೊಳ್ಳೋ ಬಂದರೆ ಬೆಂಕಿ ಆಗ್ಬೇಕು. ಅಲ್ಲಿ ನೀರವ್ರು ನೋಡಿ ತಗೊಂಡ್ಬರ್ಲಿ, ಹಂಗೆ ಬರ್ತಾನೆ. ಅಷ್ಟು ವೈರಾಗ್ಯ, ಅಷ್ಟು ಸಿಟ್ಟಿಂದ ಇರ್ತಕ್ಕಂಥ ಅವ್ರ ಕಣ್ಣಿಗೆ ಯಾವುದು ಕೆಟ್ಟದೋ ಕಾಣಬಾರ್ದು. ಆ ರೀತಿ ಇರ್ತಕ್ಕಂಥ ಸ್ವಾಮಿ ಭಾಳ ಕಮ್ಮಿ. ಯಾರೋ ಬಂದ್ರೆ ಬಾ 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 ಅವ್ರು ಹಂಗೆ ಅದು ಅವ್ರ ಕಣ್ಣಿಗೆ ಕಟ್ತಕ್ಕಂಥದ್ದು. ಬಂದು ಕಾಲು ತೊಳ್ಕೊಂಡು ಬಕ್ಕ ತಗೊಂಡು ಬಂದು ನಮಸ್ಕಾರ ಮಾಡ್ಬೋದು. ಅವರಲ್ಲೂ ಒಂದು ಇದು ಇತ್ತು. ಅಂಥ ಸ್ವಾಮಿಗಳು ಇವತ್ತು ನಮ್ಮ ಮುಂದೆ ಇಲ್ಲ, ಮುಂದೆ ಇಲ್ಲದ್ರು ಈ ಮಟ್ಟದ ಮೇಲೆ ಇವತ್ತು ಆಲ್ವಿ ತಾತನವ್ರದ್ದು ಮತ್ತು ಏರಿಕೆ ಮೇಲಿರೋದು ಎಲ್ಲ ತಾತನವ್ರದ್ದು ಆಶೀರ್ವಾದ, ತಿರುಪಕೇಶ್ವರ ಸ್ವಾಮಿ, ರುದ್ರಬಂಧ ಸ್ವಾಮಿ ಆಶೀರ್ವಾದದಿಂದ ಇವತ್ತು ಭಕ್ತಾದಿಗಳಿಗೆ ಏನಪ್ಪ ಅಂದ್ರೆ ಒಳ್ಳೆಯದಾಗ್ತಕ್ಕಂಥ ಕೆಲಸಗಳು ಮಾಡಿ ಇವತ್ತೇನಪ್ಪ ಅಂದ್ರೆ ನಮ್ಮ ಸಮಯ ಎಲ್ಲ ವಿಚಾರಗಳು ಎಲ್ಲರ ಮುಂದೆ ಇಟ್ಟು ಬದುಕತಕ್ಕಂಥ ಕೆಲಸ ಈ ಮಠದವರು ಮಾಡಿದ್ದಾರೆ ಅಂತಕ್ಕಂಥ ಮಾತು ಈ ಸಂದರ್ಭದಾಗ ಹೇಳಿ, ನನಗೆ ಹೆಚ್ಚಿನ ಮಾತುಗಳು ಆಡಕ್ಕೆ ಬರೋಂಗಿಲ್ಲ. ನನಗೂ ಸ್ವಲ್ಪ ಮನಸ್ಸಿಗೆ ಸರಿಗಲ್ಲ. ನಾನು ಎಷ್ಟೊತ್ತಿ 8 ಗಂಟೆಗೆ ಹೋಗಿ ನಾನು ಟ್ಯಾಬ್ಲೆಟ್ಸ್ ಅವೆಲ್ಲ ತಗೊಂಡು ಊಟ ಮಾಡಬೇಕು. ಆದ್ರೂ ಅಪ್ಪರು ಇಲ್ಲ, ಒಂದು 10-15 ನಿಮಿಷ ಕುಂತು ಹೋಗ್ಬೇಕಂದ್ರು. ಅದಕ್ಕೆ ನಾನು ಆಚೆ ಅಪ್ಪರು ಹೇಳಿದಂಗೆ ಆಗೈತೆ ಅಂತ ಹಂಗೆ ಕುಂತ್ಕೊಂಡೆ. ಹಿಂಗಾಗಿ ನನಗೆ ಹೆಚ್ಚಿಗೆ ಮಾತಾಡೋಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತು ಈ ಸಂದರ್ಭ ಹೇಳಿ, 4 ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಶ್ರೀಗಳ ಆಶೀರ್ವಾದಕ್ಕೆ ನಾನು ಹೇಳಿ 1-2 ಮಾತುಗಳು ವಿರಾಮ ಕೊಡ್ತದೆ. ಏನಂದ್ರೆ ಅದಕ್ಕೆ ಈ ಚಿಕ್ಕಲಪರವಿ ತುಂಬಿದ ನುಡಿಗಳನ್ನಾಡಿದರೆ ಅವರಿಗೆ ಜೋರಾದ ಚಪ್ಪಾಳೆ. ಹಾಗೆ ಹಾಲ್ವಿಯ ಪರಮ ಪೂಜ್ಯರ ಅಮೃತ ಹಸ್ತದಿಂದ ಶ್ರೀಮಾನ್ಯ ಶಾಸಕರಿಗೆ ಗುರುರಕ್ಷೆ. ಎಲ್ಲರೂ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ಆ ಗುರುರಕ್ಷೆಯನ್ನ ನಾವೆಲ್ಲರೂ ಕೂಡ ಗುರುಗಳು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ಧನ್ಯವಾದಗಳನ್ನು ಸಮರ್ಪಿಸೋಣ. BK ಅಂಬರೀಷಪ್ಪ ವಕೀಲರು ಅವರು ಕೂಡ ವೇದಿಕೆ ಮೇಲೆ ಬಂದು ಗುರುಗಳಿಂದ ಗುರುರಕ್ಷೆಯನ್ನು ಪಡೆದುಕೊಳ್ಳಬೇಕು. BK ಅಂಬರೀಷಪ್ಪನವರು ಎಲ್ಲರೂ ಕೂಡ 4 ಗಂಟೆಗೆ ಬರಬೇಕು ಅಂತ ಹೇಳಿ ತಿಳಿಸ್ತಾ ಎಲ್ಲರೂ ಸರಿ ಜೋರಾಗಿ ಚಪ್ಪಾಳೆ ಹೊಡ್ರಿ ವಕೀಲ್ ಸಾಹೇಬರಿಗೂ ಕೂಡ. ಮಹಾಂತ ರುದ್ರಮುನೀಶ್ವರ ಪುರಾಣವೇ ವಿಶೇಷ. ಕಾರಣ ಇಷ್ಟೇ, ಈ ಒಂದು ಪುರಾಣವನ್ನ ಅತ್ಯಂತ ಯಶಸ್ವಿಯಾಗಿ ಗೊಳಿಸಿಕೊಟ್ಟರು ಯಾರಪ್ಪ ಅಂತಂದ್ರ ನಮ್ಮ ಪುರಾಣ ಶ್ರೀ ವೇದಮೂರ್ತಿ ಶಿವಾಚಾರ್ಯ ಶಾಸ್ತ್ರಿಗಳು. ಅತ್ಯಂತ ಸುಂದರವಾಗಿ ಮಹಾಂತ ರುದ್ರಮುನಿ ಮಹಾಶಿವಗಳ, ಮಹಾಂತ ಶಿವಗಳ, ರುದ್ರಮುನಿ ಮಹಾಸ್ವಾಮಿಗಳ ಎಲ್ಲ ಜೀವನ ಚರಿತ್ರೆಯನ್ನ 15 ದಿನದಲ್ಲಿ ಅದು ಕಟ್ಟಿಕೊಡೋದೈತಲ್ಲ ಬಹಳ ಕಷ್ಟಕರ. ಆದ್ರೆ ನನಗನ್ಸುತ್ತೆ ಸುಮಾರು 80-85% ಎಲ್ಲ ಪುರಾಣವನ್ನ 15ನೇ ದಿನಗಳಲ್ಲಿ ಅತ್ಯಂತ ಚೆನ್ನಾಗಿ ಹಿಡಿದಿಡುವಂತಹ ಪ್ರಯತ್ನ ಮಾಡಿ ತಮ್ಮೆಲ್ಲರ ಜ್ಞಾನದ ಬುತ್ತಿಗೆ ಉಣಬಡಿಸಿದ ನಮ್ಮ ಗಿಡವಾರದ ವೇದಮೂರ್ತಿ ಶಿವಾಚಾರ್ಯ ಶಾಸ್ತ್ರಿಗಳು ಹಾಗೂ ಸಿದ್ದಯ್ಯ ತಾತನವರು ಬಂದು ಪರಮ ಪೂಜ್ಯರಿಂದ ಗೌರವವನ್ನ ಸ್ವೀಕರಿಸಬೇಕು. ಆಶೀರ್ವಾದ ಪೂರ್ವಕ ಗೌರವವನ್ನ ಆ ಇರುವರು ಮಹೋದಯರು ಕಲಾವಿದರು ಬಂದು ನಿನ್ನ ಚರಣವನಂದೇನ ಬಂದೆನಯ್ಯ, ಗುರು ಚರಣ ಸೇವಕನು ನಾನಯ್ಯ, ಗುರು ಚರಣ ಸೇವಕನು ನಾನಯ್ಯ. ಧರೆಯಲಿ ನಾನಾರೂಪದಿ ಮೆರವೆ ನೀನಯ್ಯ, ಧರೆಯಲಿ ನಾನಾರೂಪದಿ ಈ ನಿನ್ನ 15 ದಿನಗಳ ಕಾಲ ಅತ್ಯಂತ ಸುಂದರವಾದಂತಹ ಪುರಾಣವನ್ನು ಮಾಡಿದ್ದಾರೆ. ನಿಮ್ಗೆಲ್ಲ ನೆನಪಿರ್ಲಿ, ನಾವು ಕೊಟ್ಟಂತಹ ಕಾಣಿಕೆ ಖರ್ಚಾಗತ್ತೆ. ಏನಾಗತ್ತ? ಖರ್ಚಾಗತ್ತೆ. ಅವ್ರಿಗೆ ನಾವು ಏನೋ ಒಂದು ಫೋಟೋ ಕೊಟ್ವಿ, ಒಂದು ಬುಕ್ ಕೊಟ್ವಿ ಅಂತಂದ್ರೆ ಎಲ್ಲೇ ಒಂದ್ ಕಡೆ ಇಡ್ತಾರ, ಹೌದಲ್ಲ? ಅಥವಾ ಒಂದು ಬಟ್ಟೆ ಕೊಟ್ವು ಅಂತಂದ್ರೆ ಒಂದು 5 ವರ್ಷ ಆದ್ಮೇಲೆ ಅದು ಹರಿದೋಗುತ್ತೆ, ಹೌದಾ? ಹಣ್ಣು ಕೊಟ್ವಿ, ಮತ್ತೊಂದು ಕೊಟ್ವಿ ಅಂತಂದ್ರೆ 2 ದಿನಕ್ಕೆ ಖಾಲಿ ಆಗತ್ತ. ಆದ್ರೆ ನೀವೆಲ್ಲ ಕೊಡ್ತಿರಲ್ಲ ಪ್ರೀತಿಯಿಂದ ಚಪ್ಪಾಳೆ, ಆ ಚಪ್ಪಾಳೆ ಅದು ಬಹುಶಃ ಅವ್ರಿಗೆ ಎಷ್ಟು ಸ್ಫೂರ್ತಿ ಕೊಡುತ್ತಂದ್ರ ಇಂತಹ ಪುರಾಣ ವೇದಿಕೆಗಳಿಗೆ ಅವ್ರಿಗೆ ಇನ್ನೂ ಹೆಚ್ಚಾಗತ್ತ, ಇಂತಹ ಧರ್ಮದ ಕಾರ್ಯ ಇನ್ನೂ ಹೆಚ್ಚಾಗತ್ತ. ಹಾಗಾಗಿ ಕಲಾವಿದರಿಗೆ ದೊಡ್ಡ ಪ್ರೋತ್ಸಾಹ, ದೊಡ್ಡ ಕಾಣಿಕೆ ಯಾದಪ್ಪ ಅಂತಂದ್ರೆ ದುಡ್ಡು ಮತ್ತೊಂದು ಮುಗದೊಂದಲ್ಲ, ಎಲ್ಲ
ಕಲಾ ಪೋಷಕರಾಗಿ ಚಪ್ಪಾಳ ನೀಡುವುದೇ ದೊಡ್ಡ ಕಾಣಿಕೆ ಅನ್ನೋದು ಎಲ್ಲರಿಗೂ ಗಮನಕ್ಕೆ ತರ್ತಾ ಈ ಒಂದು ಕಾರ್ಯಕ್ರಮದ ಮುಂಬರುವ ಕಾರ್ಯಕ್ರಮವನ್ನು ನಿರೂಪಣೆ ನಮ್ಮ ಶಿವಾಚಾರ್ಯ ಶಾಸ್ತ್ರಿಗಳು ಮುಂದುವರಿಸ್ತಾರೆ. ಕುಟುಂಬ ದಂಪತಿಗಳು ವೇದಿಕೆ ಮೇಲೆ ಬರಬೇಕು. ಅವರು ಗುರುಗಳಿಂದ ಗುರುರಕ್ಷೆಯನ್ನು ಪಡೆದುಕೊಳ್ಳಬೇಕು. ಹಾಗೆ ಶ್ರೀಮಠದ ಮೇಲೆ ಸದಾ ಅಭಿಮಾನವನ್ನ ಇಟ್ಟು ಎಲ್ಲರೊಂದಿಗೆ ಮಕ್ಕಳಾಗಿ ಪ್ರೀತಿಯಿಂದ ತಮ್ಮ ಜ್ಞಾನವನ್ನು ಹಂಚಿಕೊಂಡು ನಾಡಿನ ತುಂಬೆಲ್ಲ ಕೂಡ ಸಂಚಾರ ಮಾಡುತ್ತಾ ತಮ್ಮದೇ ಆಧ್ಯಾತ್ಮಿಕತೆಯ ಬದುಕನ್ನ ಈ ನಾಡಿಗೆ ಸಮಾಜಕ್ಕೆ ಸಮರ್ಪಿಸಿರುವ ಶ್ರೀ ಪರಮ ಪೂಜ್ಯ ಕಿಡಿಗಣ್ಣಯ್ಯ ತಾತನವರು ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿ ಅವರು ಕೂಡ ತಮ್ಮ ಪ್ರೀತಿಯ ನುಡಿಗಳನ್ನ ಹಂಚಿಕೊಳ್ಳಬೇಕು ವೇದಿಕೆ ಮೇಲೆ. 96 ದಿವಸ ಹಾಲ್ವೆಯಲ್ಲಿ ಬಸವ ಪುರಾಣವನ್ನು ನಡೆಸಿದ ದ್ವಿತೀಯ ಶಂಭು ಕರ್ತೃ ಶಿವಯೋಗಿ ಶ್ರೀ ಮಹಾಂತ ಶಿವಯೋಗಿಗಳನ್ನು ಸ್ಮರಿಸಿಕೊಳ್ಳುತ್ತಾ ಅದೇ ಪ್ರಕಾರವಾಗಿ ಅವರ ಕರಸಂಜಾತರು ಶಿವಯೋಗಿಗಳು ಶಾಪಾನಗ್ರಹ ಸಮರ್ಥರು ತಮ್ಮ ಶಿವಪೂಜಾ ಬಲದಿಂದ ಈ ನಾಡನ್ನೇ ಉದ್ಧಾರ ಮಾಡಿದ ಕರ್ತೃ ಶ್ರೀ ರುದ್ರಮುನಿ ಮಹಾಸ್ವಾಮಿಗಳವರ ಕರ್ತೃಗದಿಗೆ ಅಣಿಮಣಿದು. ಅದೇ ಪ್ರಕಾರವಾಗಿ ಈ ಶ್ರೀಮಠದ ಪೀಠಾಧಿಪತಿಗಳಾದ ದಾಸೋಹ ಮೂರ್ತಿ ಶ್ರೀ ವಿರೂಪಾಕ್ಷ ಮಹಾಸ್ವಾಮಿಗಳ ಕರ್ತೃಗದಿಗೆ ಅಣಿಮಣಿದು. ಈ ದಿವಸದ ಮಹಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಹಾಲ್ವೆ ಚರಣಗಿರಿ ಸಂಸ್ಥಾನ ಮಠದ ದಾಸೋಹ ಮೂರ್ತಿಗಳಾದ ಶ್ರೀಮಾನ್ಯ ಮಹಾಂತ ಶಿವಗಳವರ ಪಾದವನ್ನು ಪರಮಟ್ಟು, ಅದೇ ರೀತಿಯಾಗಿ ಶ್ರೀಮಠದ ಪೀಠಾಧಿಪತಿಗಳು ಹಿರಿಯ ವಯಸ್ಸಿನಲ್ಲಿ ಹಿರಿದಾದ ಸೇವೆ ಮಾಡ್ತಕ್ಕಂಥ ಈ ಭಾಗದ ಭಕ್ತರ ಒಂದು ಸಂಸ್ಕಾರ ಕೊಡ್ತಕ್ಕಂಥ ಒಂದು ಪರಮ ಪೂಜ್ಯ ಶ್ರೀಮಾನ್ಯ ಸದಾಶಿವ ಮಹಾಸ್ವಾಮಿಗಳ ಪಾದವನ್ನು ಪರಮಟ್ಟು, ಅರಳ್ಳಿ ಪೂಜೆಯಲ್ಲಿ ವೇದಿಕೆ ಮೇಲೆ ಆಶೀರ್ವಾದ ಇನ್ನೊಬ್ಬ ಪೂಜೆಯಲ್ಲಿ ವಂದಿಸುತ್ತಾ ಶಿವಾದ್ವೈತ ಪಂಡಿತರು, ಪುರಾಣ ಶ್ರೀ ಪ್ರವಚನ ಪಟುಗಳಾದ ಶ್ರೀ ಶಿವಾಚಾರ್ಯ ಶಾಸ್ತ್ರಿಗಳು ಗಿಣಿವಾರಿಯಲ್ಲಿ ವಂದಿಸುತ್ತಾ ತಬಲಾವಾದನ ಚತುರಾದ ಶ್ರೀ ಸಿದ್ದೇಶ್ವರ ಸ್ವಾಮಿ ಮದ್ಲಾಪುರವರು ವಂದಿಸಿ ಯಾವತ್ತು ಶ್ರೀಮಠದ ಸಕಲ ಸದ್ಭಕ್ತರೆ. ಈಗಾಗಲೇ 15 ದಿವಸ ಪರ್ಯಂತರವಾಗಿ ಶಾಸ್ತ್ರಿಗಳು ತಮ್ಮ ಅಸ್ಕಲದ ವಾಣಿಯಿಂದ ಶ್ರೀ ರುದ್ರಮುನಿ ಮಹಾಸ್ವಾಮಿಗಳವರ ಪುರಾಣವನ್ನು ನಿಮ್ಮೆಲ್ಲರಿಗೂ ಉಣಬಡಿಸಿದ್ದಾರೆ. ಅದೇ ಪ್ರಕಾರವಾಗಿ ಈ ಮಠದ ಬಗ್ಗೆ ನಾವು ಹೇಳಬೇಕಾದ್ರೆ ಹಗಲತ್ತು ಸೂರ್ಯನ ಪರಿಚಯ ಮಾಡಿದಂಗಾತ್ರಿ. ರುದ್ರಮುನಿ ಮಹಾಸ್ವಾಮಿಗಳವರ ವಿರೂಪಾಕ್ಷ ಮಹಾಸ್ವಾಮಿಗಳವರ ಪೂಜಾ ಫಲ ನಾವೆಲ್ಲ ಊಟ ಮಾಡಿವಿ. ಆದ ಕಾರಣ ಈ ದಿವಸ ಶ್ರೀ ರುದ್ರಮುನಿ ಮಹಾಸ್ವಾಮಿಗಳವರ 98ನೇ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಮಾಡ್ಕೊಂತ ಬಂದರೆ ಯಾತಕ್ಕಾಗಿ ಮಹಾತ್ಮರ ನೆನವದೆ ಘನಮುಕ್ತಿ ಪದಂ ಶಿವಾದವ ಅಂತಾರೆ. ಮಹಾತ್ಮರ ನಾಮಸ್ಮರಣೆ ಮಾಡೋದ್ರಿಂದ ನಾವು ಮಾಡಿದ ಪಾಪ ಕರ್ಮಗಳು ನಾಶವಾಗಿ ಹೋದವರು. ಅದೇ ಉದ್ದೇಶಕ್ಕಾಗಿ ಪೂಜರು ಪ್ರತಿ ವರ್ಷ ಶ್ರೀಮಠದಲ್ಲಿ ಅನ್ನದಾನ, ಜ್ಞಾನದಾನ ಮತ್ತು ಭಕ್ತರ ಮನಸ್ಸಿಗೆ ಒಂದು ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸ ಯಾವುದಾದ್ರೂ ಮಠ ಮಾಡ್ತಿದ್ರೆ ಅದು ಶೀಘ್ರಪರಿ ಮಠ ಅಂತ ಹೇಳ್ಬೋದ್ರಿ. ಆದ ಕಾರಣ ಈ ಒಂದು ಕರ್ತೃಗದಿಯ ಬಗ್ಗೆ ನಮ್ಮ ಶಾಸ್ತ್ರೀಜಿಯವರು ಹೇಳಿದರು. ರುದ್ರಮುನಿ ಮಹಾಸ್ವಾಮಿಗಳು ಲಿಂಗೈಕ್ಯರಾಗಿಲ್ಲ, ಅವರು ದೇಹ ಮಾತ್ರ ನೋಡ್ರಿ ಕರ್ತೃಗದಿಯಲ್ಲಿ ಕುಳಿತುಕೊಂಡಿದೆ. ಅವರು ತಮ್ಮ ತ್ರಿಕಾಲ ಬಲದಿಂದ ಕರ್ತೃಗದಿಯಲ್ಲಿ ಕುಳಿತುಕೊಂಡು ಭಕ್ತರ ಒಂದು ಇಷ್ಟಾರ್ಥವನ್ನು ನೆರವೇರಿಸ್ಕೊಂತ ಬಂದರೆ. ಆದ ಕಾರಣ ನಾನು ಹೆಚ್ಚಿಗೆ ಮಾತಾಡಂಗಿಲ್ಲ, ಒಂದೇ ಘಟನೆ ಹೇಳ್ತೇನೆ. ಈ ಹಿಂದೆ ವಿರೂಪಾಕ್ಷ ಮಹಾಸ್ವಾಮಿಗಳವರ ಒಂದು ಅವಧಿಯಲ್ಲಿ ಶ್ರೀಮಠದ ಪರಮ ಭಕ್ತರೊಬ್ಬರು ನೋಡ್ರಿ ಬಹಳ ದಿವಸ ಮಕ್ಕಳಾಗಿದ್ದಿಲ್ಲ, 8-10 ವರ್ಷ ಮದುವೆ ಆಗಿತ್ತು, ಮಕ್ಕಳಾಗಿದ್ದಿಲ್ಲ. ಆಗ ಆ ಹೆಣ್ಣು ಮಗಳಿಗೆ ಮುಂದೆ ಒಂದು 4-6 ವರ್ಷ ಕಳೆದ ನಂತರ ಗರ್ಭವತಿಯಾದ ಲಕ್ಷಣ ಕಾಣ್ತವ್ರು. ಆಗ ತವರ ಮನೆಯವರು ಎಲ್ಲ ಬಂಧು ಬಾಂಧವರು ಕಲಿತು ಹೂ ಮುಡಿಸೋ ಕಾರ್ಯಕ್ರಮದ ಮಾಡಿದ್ರು. ಹೆಣ್ಮಕ್ಳೆಲ್ಲ ವಿಜೃಂಭಣೆಯ ಕಾರ್ಯಕ್ರಮ ಮಾಡಿದ್ರಿ. ಕಾರ್ಯಕ್ರಮ ಮುಗಿತು. ಆಗ ಹೊಟ್ಟೆ ನೋವು ಕಾಣಿಸ್ಕೊಂತು, ಆಸ್ಪತ್ರೆಗೆ ಹೋಗಿ ತೋರಿಸ್ಲಿಕ್ಕೆ ಸ್ಕ್ಯಾನಿಂಗ್ ಮಾಡಿದ್ರು ಡಾಕ್ಟ್ರು. ಸ್ಕ್ಯಾನಿಂಗ್ ಮಾಡಿ ನೋಡ್ತಾರ ಹೊಟ್ಟೆಯಲ್ಲಿ ನೀರು ತುಂಬ್ಯಾವ, ದುರ್ಮಾಂಸ ಬೆಳೆ ಅಂತ ಹೇಳ್ಬಿಟ್ರಿ. ಆಪರೇಷನ್ ಮಾಡ್ಬೇಕು, ಇಲ್ಲದಿದ್ರೆ ಜೀವಕ್ಕೆ ಅಪಾಯ ಅಂತ ಹೇಳ್ಬಿಟ್ರು ಯಾರು ಡಾಕ್ಟ್ರು. ಆಗ ಆ ಭಕ್ತರು ಸೀದಾ ಮಠಕ್ಕೆ ಬಂದರು. ತಾತನವ್ರಿಗೆ ಕಂಡು ತಾತನವ್ರಿಗೆ ಇದ್ದ ವಿಷಯ ಇದು, ಪೂಜ್ಯರೇ ಈ ಪ್ರಕಾರವಾಗಿ ಹೂ ಮುಡಿಸೋ ಕಾರ್ಯಕ್ರಮ ಮಾಡಿವಿ, ಎಲ್ಲ ಗರ್ಭ ನಿಂತ ಅಂತ ನಾವು ಹೇಳಿದ ಕಾರಣ ಈಗ ಹೊಟ್ಟೆಯಲ್ಲಿ ದುರ್ಮಾಂಸ ಬೆಳೆದ, ನೀರು ತುಂಬ್ಯಾವ, ಆಪರೇಷನ್ ಮಾಡಬೇಕು,
ಜೀವಕ್ಕೆ ಅಪಾಯ ಅಂತ ಧೈರ್ಯ ತುಂಬಿದ್ರಪ್ಪ. ರುದ್ರಮುನಿ ಸ್ವಾಮಿ ಹೇಳಿದಾರ ಹಂಗ್ ಮಾಡಂಗಿಲ್ಲ ಅವರು. ಭಕ್ತಿ ಯಾರು ನಂಬಿರ್ತಾರ, ನಂಬಿದವರು ಶಂಭಲಿಂಗ ಅಂತ ಕಂಡು ಹೇಳಿ ಸ್ನಾನ ಮಾಡಿ ಮಡಿಯಿಂದ ಬಂದು ಕರ್ತಗದ್ದೆಯ ಮೇಲೆ ನೋಡಿದ್ವಿ ತೀರ್ಥ ಪ್ರಸಾದ ತೆಗೆದುಕೊಂಡು ಆ ಮಹಿಳೆಗೆ 21 ದಿವಸ ಸೇವನೆ ಮಾಡೋ ಮನೆ ಅಂತ ಹೇಳಿ 21 ದಿವಸ ಆ ಹೆಣ್ಣುಮಗಳು ಕರ್ತಗದ್ದೆಗೆ ಆ ತೀರ್ಥ ಪ್ರಸಾದ ಸೇವನೆ ಮಾಡಿದಾಗ ದುರ್ಮಾಂಸ ಕರಗಿ ಗಂಟು ಮಗ ಆಯ್ತ್ರಿ. ಸ್ಕ್ಯಾನಿಂಗ್ ಮಾಡಿದಾಗ ಗಂಟು ಮಗ ಆಯ್ತ್ರಿ. ಯಾಕ ಕಾರಣ ನೋಡ್ರಿ, ಮಹಾತ್ಮರು ನೋಡ್ರಿ ಯಾವ್ದು ಅಸಾಧ್ಯ ಸಾಧ್ಯವನ್ನೇ ಮಾಡ್ತಾರೆ. ಅಂತ ಅನೇಕ ಘಟನೆ ಶ್ರೀಮಠದಲ್ಲಿ ಜರುಗವೆ. ಆದ ಕಾರಣ ನಾವು ನೀವೆಲ್ಲ ಕಣ್ಣಾರೆ ಕಂಡಿವಿ ಪವಾಡಗಳು. ಈ ಪ್ರಕಾರವಾಗಿ ಶ್ರೀಮಠದ ಬಗ್ಗೆ ಹೆಚ್ಚು ಹೇಳೋದೇನು ಬೇಕಿಲ್ಲ. ಭಕ್ತಿಯಿಂದ ನಿಷ್ಠೆಯಿಂದ ನಾವು ನಡೆದುಕೊಂಡಾಗ ನಮ್ಮ ಮನಸ್ಸಿನ ಒಂದು ಕಾರ್ಯ ನೆರವೇರ್ತದೇವೆ. ಆದ ಕಾರಣ ವಿರೂಪಾಕ್ಷ ಮಹಾಸ್ವಾಮಿಗಳವರು ಶ್ರೀಮಠದ ಜೀರ್ಣೋದ್ಧಾರ ಮಾಡಿದ್ರು. ಅವ್ರ ಮಠಕ್ಕೆ ಬಂದ್ರೆ ಮಾಡಿದಾಗ ಏನಿದ್ದಿಲ್ಲ, ನಿಮಗೆಲ್ಲ ಗೊತ್ತದ. ಭಕ್ತರಂತೂ ಶ್ರೀಮಠದ ಸಕಲ ಕಾರ್ಯ, ಗದ್ದಿಗೆ ನಿರ್ಮಾಣ, ಗೋಪುರ ನಿರ್ಮಾಣ, ನೋಡ್ರಿ ಕಂಪೌಂಡು ಎಲ್ಲಾ ವ್ಯವಸ್ಥೆಯನ್ನು ಮಾಡಿಸಿದರು. ಅದೇ ಪ್ರಕಾರವಾಗಿ ಹಿಂದೆ ಉಪ್ಪಿನ ಬೆಡಗೇರಿ ಪೂಜ್ಯರು ಅವರು ಸಹಿತ ಮಾಡಿದ್ರು. ಈಗ ನಮ್ಮ ಸದಾಶಿವ ಮಹಾಸ್ವಾಮಿಗಳು ಈ ಒಂದು ಚೀಕಲಪುರಿ ಮಠ ಅಂದ್ರೆ ಭಕ್ತರಿಗೆ ಸಂಸ್ಕಾರ ನೀಡಬೇಕಂತ ನಡೆದಾಳ ವಿಶ್ವವಿದ್ಯಾಲಯ ಅನ್ಬೇಕ್ರಿ. ಪಾದಯಾತ್ರೆ ಮೂಲಕ ತಮ್ಮ ಜೋಳಿಗೆ ದುಶ್ಚಟವನ್ನು ನಮಗೆ ರೊಕ್ಕ ಬೇಕಿಲ್ಲ ಅಂತಾರೆ. ನಿಮ್ಮಲ್ಲಿ ತೆಗೆದ ದುಶ್ಚಟವನ್ನು ಜೋಳಿಗೆ ಹಾಕಿರಿ, ನೀವು ಸದೃಢ ಬೆಳೆಸ್ಕೊಡ್ರಿ ಅಂತ ಸದಾಕಾಲ ಭಕ್ತೋದ್ಧಾರಕ್ಕಾಗಿ ಪೂಜ್ಯರು ಶ್ರಮಿಸಿದ್ದಾರೆ. ಆದ ಕಾರಣ ಆ ಯಾವ ಪೂಜ್ಯರಿಗೆ ಇನ್ನೂ ಹೆಚ್ಚಿನ ಭಕ್ತೋದ್ಧಾರಕ ಮಾಡತಕ್ಕಂಥ ಶಕ್ತಿ ಕರ್ತ ಶ್ರೀ ಉದರೇಶ್ ನೀಡ ಅಂತೇಳಿ ಅವ್ರ ಮಾತು ಮುಗಿಸ್ತಾರೆ. ಬಹಳಷ್ಟು ಒಳಗ ಪೂಜ್ಯರ ಅಪ್ಪಣೆ ಆಗಿದೆ. ಶ್ರೀ ಮಹಾಂತೇಶ ಸ್ವಾಮಿಗಳು ರೌಡೂರು ಅವರು ವೇದಿಕೆ ಮೇಲೆ ಬರಬೇಕು. ಅವರು ಕೂಡ ವೇದಿಕೆ ಮೇಲೆ ಬಂದು ಗುರುಗಳಿಂದ ಗುರುರಕ್ಷೆಯನ್ನು ಪಡ್ಕೊಳ್ಬೇಕು. ಚಪ್ಪಾಳೆ ಹೊಡಿರವ ಜೋರಾಗಿ, ಎಲ್ಲರೂ ಜೋರಾಗಿ ಇನ್ನೊಂದ್ಸರಿ ಚಪ್ಪಾಳೆ ಹೊಡಿರಿ. ಈಗ ಮಹಾಂತೇಶ ಸ್ವಾಮಿಗಳು ರೌಡೂರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀ ಬ್ಯಾಂಕ್ ಮಾನ್ವಿ ಹಾಗೂ ರುದ್ರಮುನೀಶ್ವರ ಬ್ಯಾಂಕ್ ಮಾನ್ವಿ, ಶ್ರೀ ಗುರು ರಾಘವೇಂದ್ರ ಬ್ಯಾಂಕ್ ಮಾನ್ವಿ, ಶ್ರೀ ಶಾರದಾಂಬೆ ಬ್ಯಾಂಕ್ ಮಾನ್ವಿ ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಆದಷ್ಟು ಬೇಗನೆ, ಸಮಯ ಇಲ್ಲ, ಬೇಗನೆ ಬಂದು ಗುರುರಕ್ಷೆಯನ್ನು ಪಡೆದುಕೊಳ್ಬೇಕು. ಶ್ರೀ ಬಸವ ಬ್ಯಾಂಕ್ ಮಾನ್ವಿ, ರುದ್ರಮುನೀಶ್ವರ ಬ್ಯಾಂಕ್ ಮಾನ್ವಿ, ಶ್ರೀ ಗುರು ರಾಘವೇಂದ್ರ ಬ್ಯಾಂಕ್ ಮಾನ್ವಿ, ಶ್ರೀ ಶಾರದಾಂಬೆ ಬ್ಯಾಂಕ್ ಮಾನ್ವಿ ಇವರು ವೇದಿಕೆ ಮೇಲೆ ಬಂದು ಗುರುಗಳಿಂದ ಗುರುರಕ್ಷೆಯನ್ನು ಪಡೆದುಕೊಳ್ಬೇಕು. ಈಗ ಯಾರಿದ್ದೀರಿ ಬೇಗನೆ ಬರಬೇಕು ವೇದಿಕೆ. ಅವರು ವೇದಿಕೆ ಮೇಲೆ ಬಂದು ತಮ್ಮ ದಿವ್ಯ ನುಡಿಗಳನ್ನ ಹಂಚಿಕೊಳ್ಬೇಕು. ಜೋರಾದ ಜೈ ಘೋಷಣೆಯನ್ನ ಮಾಡಬೇಕು. ಇಷ್ಟು ದಿನ ಶಾಸ್ತ್ರಿಗಳು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಚಪ್ಪಳೆ ತಟ್ರಿ ಅಂತ ಹೇಳ್ಯಾರ, ಅದನ್ನೊಂದ ಮಾಡಾಕತ್ತೀರಿ, ಹೌದಿಲ್ರಿ? ಎಲ್ಲರೂ ಒಂದ್ಸರಿ ಜೈ ಘೋಷಣೆ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಹಾಲ್ವಿ ಮಹಾಂತನ ಒಂದು ಕರ್ತೃ ಗದ್ದಿಗೆ ಕೇಳಬೇಕು. ಜಯ ಮಂಗಲಂ ಜೈ ನಮ ಪರಾಪತೆ ಶಿವ ಹರ ಹರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯದೊಳಗುರು ಲಿಂಗ ಜಂಗಮ ದಾಯತವನರಿಯಲಿಕೆ ಸುಲಭೋಪಾಯಂದಿರದಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯ ಧೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಥಮದಲ್ಲಿ 12ನೇ ಶತಮಾನದ ಈ ಒಂದು ನಾಡನ್ನ ಬೆಳಗಿರ್ತಕ್ಕಂತಹ ಅಲ್ಲಮಾದಿ ಬಸವಾದಿ ಶಿವ ಶರಣರನ್ನ, ಸಮಾಜ ಸಂಜೀವಿನಿ ಕಾವಿ ಕುಲದ ಒಡೆಯ ವಿರಾಟ್ಪುರದ ವಿರಾಗಿ ಹಾನಗಲ್ಲ ಗುರುಕುಮಾರೇಶ್ವರರನ್ನ, ನಾಡಿನ ಸಂತ ಮಹಾಂತರನ್ನ, ದಾರ್ಶನಿಕರನ್ನ, ಚಿಂತಕರನ್ನ ಶುಭ ಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡಿಕೊಳ್ಳುತ್ತಾ, ವಿಶೇಷವಾಗಿ ನಮ್ಮ ಒಂದು ಭವ್ಯ ಪರಂಪರೆಯಲ್ಲಿ, ಭಕ್ತಿ ಪರಂಪರೆ, ಗುರು ಪರಂಪರೆಯಲ್ಲಿ ಬರುವಂತಹ ಹಾಲ್ವಿಯ ಮಹಾಂತ ಮಹಾಸ್ವಾಮಿಗಳವರನ್ನ, ಚಿಕ್ಕಲ್ಪರ್ವಿ ಮಠದ ರುದ್ರ ತಾತನವರನ್ನ, ವಿರೂಪಾಕ್ಷ ತಾತನವರನ್ನ ಗದ್ದುಗೆಗೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣೆಯನ್ನ ಗೈಯುತ್ತ, ಹಾಗೆ ಯಾವತ್ತಿಗೂ ಸಹ ಬಸವ ಪುರಾಣದ ಭಾಸ್ಕರರು ಎಂದೇ ಹೆಸರುವಾಸಿಯಾಗಿರ್ತಕ್ಕಂಥ ಶ್ರೀಮಠದ ಒಡೆಯರು ಆಗಿರ್ತಕ್ಕಂತಹ
ಮನ್ಯರಂಜನ ಪ್ರಣವ ಸ್ವರೂಪಿ ಅಭಿನವ ಮಾಂತ ಮಹಾಸ್ವಾಮಿಗಳ ಈ ಸಂದರ್ಭದಲ್ಲಿ ಶುಭ ಆಶೀರ್ವಾದಗಳನ್ನ ಪಡೆಯುತ್ತಾ, ಹಾಗೆ ಯಾವತ್ತಿಗೂ ಸಹ ಎನ್ನ ಮಾರ್ಗದರ್ಶಕರು, ಗುರುಗಳು, ಹಾಗೆ ನಿಮ್ಮೆಲ್ಲರಿಗೆ ನಡೆದಾಡುವ ದೇವರೇ ಎಂದು ಹೆಸರುವಾಸಿಯಾಗಿರ್ತಕ್ಕಂತಹ ಮನ್ಯರಂಜನ ಪ್ರಣವ ಸ್ವರೂಪಿ ಅಭಿನವ ಮಹಾಂತ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣೆಯನ್ನ ಗೈಯುತ್ತ, ಹಾಗೆ ಯಾವತ್ತಿಗೂ ಸಹ ಶ್ರೀಮಠದ ಒಡೆಯರು ಹಾಗೆ ನನ್ನ ಸಹೋದರ ಸ್ವರೂಪಿಗಳಾಗಿರ್ತಕ್ಕಂತಹ ಮನ್ಯರಂಜನ ಪ್ರಣವ ಸ್ವರೂಪಿ ಸದಾಶಿವ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ, ಹಾಗೂ ಇನ್ನೋರ್ವ ಸಹೋದರ ಸ್ವರೂಪಿಗಳಾಗಿರ್ತಕ್ಕಂಥ ಷಡಸ್ಥಲ ಬ್ರಹ್ಮ ಶಾಂತಮಲ್ಲ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ, ಹಾಗೆ ಯಾವತ್ತಿಗೂ ಸಹ ಈ ಮಠದ ಹಿರಿಯ ನಮ್ಮ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಕಿಡಿಗಣ್ಣ ಯತಾತನವರು ಮೊದಲು ಮಾಡಿಕೊಂಡು, ಹಾಗೆ ಪುರಾಣ ಪ್ರವಚನಕಾರರಾಗಿರ್ತಕ್ಕಂತಹ ಎನ್ನ ಮಾವಂದ್ರಾಗಿರ್ತಕ್ಕಂಥ ವೇದಮೂರ್ತಿ ಶಿವಾಚಾರ್ಯ ಶಾಸ್ತ್ರಿಗಳವರೇ, ಹಾಗೆ ನಾಗಭೂಷಣ ಶಾಸ್ತ್ರಿಗಳವರೇ, ಹಾಗೆ ಸಿದ್ದಯ್ಯ ತಾತನವರೇ, ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಶರಣ ಸದ್ಭಕ್ತರೇ, ತಂದೆ ತಾಯಿಯಂದರೆ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂತ ಆ ರುದ್ರ ತಾತನ ಚಿಕ್ಜ್ಯೋತಿಗೆ ಅನಂತ ಶರಣಾರ್ಥಿಗಳು. ನಿಜಕ್ಕೂ ಬಹಳ ಖುಷಿಯಾಗುವಂತ ವಿಚಾರ. ಯಾಕ ಖುಷಿಯಾಗುವಂತ ವಿಚಾರ ಅಂತಂದ್ರೆ, ದುಃಖ ಇರ್ತದ, ಖುಷಿಯೂ ಇರ್ತದ. ಹಾಗಾದ್ರೆ ದುಃಖ ಯಾವ್ದಪ್ಪ ಅಂತಂದ್ರೆ, ಇವತ್ತಿಗೆ 98 ವರ್ಷಗಳಾಯ್ತು ನಿಮ್ಮೆಲ್ಲರ ರುದ್ರ ತಾತನವರನ್ನ ಕಳ್ಕೊಂಡು. ಆದ್ರೆ ಇನ್ನೊಂದು ಖುಷಿ ಏನಪ್ಪಾ ಅಂತಂದ್ರೆ, ಭವ್ಯವಾಗಿರ್ತಕ್ಕಂತಹ ರುದ್ರ ತಾತನ ಮಠ ಇವತ್ತಿಗೂ ಸಹ ಕರ್ನಾಟಕಾದ್ಯಂತ ಗುರುತಿಸುವಂಗ ಮಾಡ್ಯಾರಲ್ಲ, ಅದು ಸದಾಶಿವ ಸ್ವಾಮಿಗಳು ಮಾಡಿರ್ತಕ್ಕಂಥ ತ್ಯಾಗವೇ ಇವತ್ತು ನಮಗೆ ಕೊಡುವಂತ ಖುಷಿ. ಇವತ್ತು ನೋಡ್ರಿ, 98 ವರ್ಷಗಳು ಗತಿಸಿದ್ವು. ಇನ್ನು 2 ವರ್ಷ ಆದ್ರಪ್ಪ ಅಂತಂದ್ರೆ ಏನಾಗ್ತದ, 100 ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನ ಮಾಡ್ತೇವೆ, ಹೌದಲ್ವಾ? ಹಾಗಾದ್ರ ಇದಕ್ಕೆ ಕಾರಣ ಯಾವುದು? ಇವತ್ತು ನೀವೆಲ್ಲರೂ ಬಂದು ಇವತ್ತು ರುದ್ರ ತಾತನ ಅಂಗಳದಲ್ಲಿ ಕುಳಿತುಕೊಂಡಿದ್ದೇವೆ. ಇದು ಸತ್ಯವಾಗಿರ್ತಕ್ಕಂಥ ಘಟನೆ. ಹಾಗಾದ್ರ ಹೆಂಗ ಕುಳಿತುಕೊಂಡಿದ್ದೇವೆ? ಭಾವನೆ ಇದೆ. ಯಾವ ಭಾವನೆ ಅಂತಂದ್ರೆ, ಅದು ಶುದ್ಧವಾಗಿರ್ತಕ್ಕಂಥ ಭಾವನೆ. ಯಾರಾದ್ರೂ ಮುಖ ತೊಳ್ಕೊಂಬರ್ಲಾರ್ದ ಕುತ್ಕೊಂಡಿರನವ? ಇಲ್ಲ. ಯಾರಾದ್ರೂ ಭಸ್ಮಧಾರಣೆ ಮಾಡ್ಲಾರ್ದ ಕುತ್ಕೊಂಡಿದೀವ ನಾವು? ಇಲ್ಲ. ಆದ್ರೆ ಕುಳಿತುಕೊಂಡಿದ್ದೇವೆ. ಹೆಂಗ ಕುಳಿತುಕೊಂಡಿದ್ದೀವಪ್ಪ ಅಂತಂದ್ರೆ, ಅಷ್ಟಾವರಣ ಪಂಚಾಚಾರ ಷಡಸ್ಥಲಗಳ ಸಿದ್ಧಾಂತ ಅನುಸಾರವಾಗಿ ನಾವು ಕುಳಿತುಕೊಂಡಿದ್ದೇವೆ. ಶುದ್ಧ ಭಾವದಿಂದ ಕುಳಿತುಕೊಂಡಿದ್ದೇವೆ. ಅದು ಹೆಂಗ ಕುಳಿತುಕೊಂಡಿದ್ದೀವಪ್ಪ ಅಂತಂದ್ರೆ, ರುದ್ರ ತಾತನ ಹಾಗೂ ವಿರೂಪಾಕ್ಷ ತಾತನ ಮಕ್ಕಳಾಗಿ ಕುಳಿತುಕೊಂಡಿದ್ದೇವೆ. ಇದು ನಿಜವಾಗಿರ್ತಕ್ಕಂತಹ ಶುದ್ಧ ಭಾವ. ಹಾಗಾದ್ರೆ ಈ ಭಾವ ಹೆಂಗಿರ್ತದೆ? ಅದಕ್ಕಾಗಿ ಸಾಹಿತ್ಯಕಾರರು ಮಾತನ್ನ ಬರೀತಾರೆ. ತನ್ನದೊಳೆಯ ಜಲದಿಂದ ಜನರೊಳಗೆ ನೀ ಶುಚಿಯು, ಮನದೊಳೆಯಲ್ಲದು ನಿತ್ಯ ಜನುಮನದಿ ನಿನ್ನಿರವು, ತನು ಮನವು ಶುದ್ಧಿಸಲು ಅನುಗಾಲ ಗುರುಪದಕ್ಕೆ ಹಣೆ ಮಣಿದು ಭಜಿಸು ನೀ ಮಂಕು ಮನವೇ ಅಂತ ಬರೀತಾರೆ. ನೋಡ್ರಿ, ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಮಾತನ್ನ ಬರೆದಿದ್ದಾರೆ. ತನ್ನದೊಳಗೆ ಜಲದಿಂದ ಜನರೊಳಗೆ ನೀ ಶುಚಿಯು. ನಾವು ಹೆಂಗ ಮಾಡ್ಕೊಂಡಿವಪ್ಪ ಅಂತಂದ್ರೆ, ಈ ಕಾಯ ದೇಹ ಇದೆ, ಈ ದೇಹಕ್ಕ ಶುಚಿಯನ್ನ ಕಾಣಬೇಕಾದ್ರ ನಾವೇನನ್ನ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಸ್ನಾನವನ್ನ ಮಾಡ್ತೇವೆ. ರಾತ್ರಿ ಯಾವ ಪಾಪವನ್ನ ಮಾಡಿರ್ತೀವೋ ಗೊತ್ತಿಲ್ಲ, ಬೆಳಗಾಗುವುದ್ರೊಳಗೆ ನಾವ್ ಏನನ್ನ ಮಾಡ್ಕೊಂಡಿವಪ್ಪ ಅಂತಂದ್ರೆ, ಸ್ನಾನ ಮಾಡ್ಕೊಂಡು ಭಸ್ಮಧಾರಣೆಯನ್ನ ಮಾಡ್ಕೊಂಡು ರುದ್ರ ತಾತನ ಬೊಟ್ಟಕ್ಕೆ ಬಂದ್ರ ಅದು ಸಲ್ತದನವ? ಸಲ್ಲುವುದಿಲ್ಲ. ಹಾಗಾದ್ರ ಹೆಂಗ ನಾವು ಸಲ್ಲಬೇಕಾಗ್ತದ? ವಿಚಾರವನ್ನ ಮಾಡಬೇಕು. ತನ್ನದೊಳಗೆ ಜಲದಿಂದ ಜನರೊಳಗೆ ನೀ ಶುಚಿಯು, ಜನರೊಳಗೆ ನೀನು ಶುಚಿತ್ವವನ್ನ ಕಾಣಬೇಕು. ಹೆಂಗ ಕಾಣಬೇಕಪ್ಪ ಅಂತಂದ್ರೆ, ನಾವು ಬಹಿರಂಗದಲ್ಲಿ ಶುಚಿತ್ವ ಅಲ್ಲ, ಮನಸ್ಸೆಂಬ ಅಂತರಂಗದ ಶುಚಿತ್ವವನ್ನ ನಾವು ಕಾಣಬೇಕಾಗ್ತದೆ. ನೋಡ್ರಿ, ಶ್ರೀರಾಮಚಂದ್ರ ಕಾಡಿಗೆ ಹೋಗ್ತಾನೆ ಪಟ್ಟಾಧಿಕಾರವಾಗಿ.
ಸೀತೆಯನ್ನ ಕರೆದುಕೊಂಡು ಲಕ್ಷ್ಮಣನನ್ನ ಒಂದು ಸಹೋದರತ್ವದಲ್ಲಿ ಒಂದು ಅಧಿಕಾರವನ್ನ ಚಲಾಯಿಸಬೇಕಾಗ್ತಕ್ಕಂಥ ಸಂದರ್ಭ. ಆದ್ರೆ ಏನಾಗ್ತದೆ ವಿಚಾರವನ್ನ ಮಾಡ್ಬೇಕಲ್ವಾ ನಾವು. ಹಾಗಾದ್ರೆ ಶ್ರೀರಾಮಚಂದ್ರ ದೇಶವನ್ನ ಆಳ್ಬೇಕಾಗಿರ್ತಕ್ಕಂಥ ಸಂದರ್ಭದೊಳಗ ಕಾಡಿಗೆ ಹೋಗ್ತಾನೆ. ಆ ಕಾಡಿಗೆ ಹೋದಂತ ಸಂದರ್ಭದೊಳಗ ಒಂದು ವಿಚಾರವನ್ನ ಮಾಡಬೇಕು. ಯಾವುದಪ್ಪ ಅಂತಂದ್ರೆ, ಶ್ರೀರಾಮಚಂದ್ರ ಕಾಡಿನಲ್ಲಿಗೂ ಇರಬೇಕಾದ್ರ ಸಂದರ್ಭದೊಳಗ ಆತನ ಮೈ ಹೆಂಗಾಗಿರ್ತದಪ್ಪ ಅಂತಂದ್ರೆ ಧೂಳದಿಂದ ಮೆತ್ತಿರ್ತದ. ಹೌದಾ? ಕಾಡು ಮನುಷ್ಯರು ಹೆಂಗ ಜೀವನವನ್ನ ಮಾಡ್ತಾ ಇರ್ತಾರಲ್ಲ ಹಂಗೆ ಶ್ರೀರಾಮಚಂದ್ರವು ಸಹ ಜೀವನವನ್ನ ಮಾಡಬೇಕಾಗ್ತದ. ಆದ್ರೆ ಶ್ರೀರಾಮಚಂದ್ರನಿಗೆ ಒಂದು ಅಂತರಂಗದ ಶುದ್ಧತೆ ಇತ್ತು. ಅದಕ್ಕಾಗಿ ಹೇಳ್ತಾರೆ, ತನ್ನದೊಳಗೆ ನೀ ಶುಚಿಯಾಗಿರಬೇಕು, ಅಂತರಂಗದಲ್ಲಿ ನೀನು ಶುಚಿಯಾಗಿರಬೇಕಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಶಬರಿ ರಾಮನಿಗಾಗಿ ಕಾಯ್ತಾಳೆ. ಹೆಂಗ ಕಾಯ್ತಾಳಪ್ಪ ಅಂತಂದ್ರೆ ಶ್ರೀರಾಮ ಬರುವಂತ ಸಂದರ್ಭದಲ್ಲಿ ಕಾಯ್ತಾ ಇದ್ದಾಳೆ. ಅಂತರಂಗದ ಶುದ್ಧತೆಯಿಂದ ಶ್ರೀರಾಮಚಂದ್ರನನ್ನ ಬರಮಾಡಿಕೊಳ್ತಾಳೆ. ಇದು ನಮ್ಮ ರಾಮಾಯಣದ ಸಿದ್ಧಾಂತ ಆಗ್ತದೆ. ಆದರೆ ನಾವು ಒಂದು ಅರ್ಥವನ್ನ ಮಾಡ್ಕೊಳ್ಬೇಕು. ಯಾವ್ದಪ್ಪ ಅಂತಂದ್ರೆ, ಒಬ್ಬ ಸಾಹಿತ್ಯಕಾರ ಶ್ರೀಮಠದ ಬಗ್ಗೆ ಸಾಹಿತ್ಯವನ್ನ ಬರಿತಾನೆ. ಎಂತ ಸಾಹಿತ್ಯವನ್ನ ಬರಿತಾನಪ್ಪ ಅಂತಂದ್ರೆ, ಆಂಧ್ರ ಕನ್ನಡ ನಾಡು ಬೆಸೆಯಲು ಚಿಕಲ್ ಪರಿವಿಗೆ ಬಂದರು ಅಂತ ಹೇಳ್ತಾರೆ. ಇವತ್ತು ಆಂಧ್ರ ಮತ್ತು ಕನ್ನಡ ನಾಡನ್ನ ಬೆಸೆಯಲ್ಲಿ ಯಾರು ಬಂದ್ರಪ್ಪ ಅಂತಂದ್ರೆ ಶುದ್ಧ ಭಾವದಿಂದ ಗುರುವಾದಂತ ರುದ್ರ ತಾತನು ಬರ್ತಾನೆ. ಇದನ್ನ ನಾವು ಅರ್ಥವನ್ನ ಮಾಡಿಕೊಳ್ಬೇಕು. ಅದಕ್ಕಾಗಿ ಹೇಳ್ತಾರೆ, ಮನದೊಳಗೆ ನಿತ್ಯಲು ಜನ್ಮನದಿ ನಿನ್ನಿರವು ತನು ಮನದಿ ಶುದ್ಧಿಸಲು ಅನುಗಾಲ ಗುರುಪದಕ್ಕೆ. ಅಂತಹ ಗುರುಗಳಾದಂತಹ ರುದ್ರ ತಾತನ ಪಾದಕ್ಕೆ ನಾವು ಯಾವತ್ತಿಗೂ ನಾವು ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡಿದರೆ ಸಾಕು, ನಮ್ಮ ಜನ್ಮವು ಸಾರ್ಥಕವಾಗ್ತದೆ. ಅದಕ್ಕಾಗಿ ನಮ್ಮ ಜೀವನ ಒಂದು ಸಿದ್ಧಾಂತದಲ್ಲಿ ನಾವೊಂದು ಅರ್ಥವನ್ನ ಮಾಡಿಕೊಳ್ಳಬೇಕು. ಯಾವುದು ಅಂತಪ್ಪ ಅಂತಂದ್ರೆ, ನಾವು ನಿತ್ಯ ಜೀವನದಲ್ಲಿಯೂ ಸಹ ನಾವು ರುದ್ರ ತಾತನ ಮಕ್ಕಳಾಗಿ ಜೀವನವನ್ನ ಮಾಡಬೇಕು. ವರ್ಷದುದ್ದಕ್ಕೂ ಸದಾಶಿವ ಅಪ್ಪುಗಳು ಒಂದು ಸಂಕಲ್ಪನ ಹಾಕೊಂಡಾರ, ಗೊತ್ತೈತ್ರ ನಾವು. ಯಾವ್ದಪ್ಪ ಅಂತಂದ್ರೆ, ಮಾಂತೇಶ್ವರ ಮಠದಲ್ಲಿ ಒಂದು ಹಾಲ್ವಿಯ ಮಠದಲ್ಲಿ ಪ್ರತಿ ವರ್ಷ ಜಾತ್ರೆ ಆಗ್ತದ. ಈ ವರ್ಷ ಜಾತ್ರೆ ಆಯ್ತು. ಹೆಂಗ ಜಾತ್ರೆ ಆಯ್ತಪ್ಪ ಅಂತಂದ್ರೆ ವೈಭೋಗದಿಂದ ಎಷ್ಟೋ 100,000 ಗಟ್ಟಲೆ ಪರಮ ಪೂಜ್ಯರ ತುಲಾಭಾರ ಕಾರ್ಯಕ್ರಮವಾಯ್ತು. ಹೌದಲ್ಲವ? ಎಲ್ಲರೂ ಹೋಗಿ ನಾವೆಲ್ಲರೂ ಕಣ್ ತುಂಬಿಕೊಂಡಿವಿ. ಆದ್ರೆ ಮುಂದಿನ ವರ್ಷ ನಾವು ಜಾತ್ರೆ ಅನ್ನೋದ್ರೊಳಗಡೆ ಒಂದು ಸಂಕಲ್ಪವನ್ನು ಹಾಕೋಬೇಕು. ಯಾವ ಸಂಕಲ್ಪಪ್ಪ ಅಂತಂದ್ರೆ, ಒಂದು ಸಂಕಲ್ಪ, ನಾವು ವರ್ಷದುದ್ದಕ್ಕೂ ಪಾದಯಾತ್ರೆಯನ್ನ ಮಾಡ್ತೀವಿ. ಬೆರಳೆಣಿಕೆಯಲ್ಲಿ 200-300 ಜನ ಇರ್ತೀವಿ. ಆದ್ರೆ ಒಂದು ಸಂಕಲ್ಪವನ್ನು ನಾವು ಮಾಡಿದಪ್ಪ ಅಂತಂದ್ರೆ, ಎಂತ ಸಂಕಲ್ಪಪ್ಪ ಅಂತಂದ್ರೆ, ಬರೀ ಚಿಕ್ಕಲ್ಪರಿವಿ ಅಲ್ಲ, ಮದ್ಲಾಪುರ ಅಲ್ಲ, ಜಾಗೀರ್ ಪನ್ನೂರ್, ಕರಾಬ್ದಿನ್ನಿ, ಮಾನ್ವಿ ತಾಲೂಕಾದ್ಯಂತ ಭಕ್ತರು ಬಂದು ಪಾದಯಾತ್ರೆಯನ್ನ ಮಾಡಿದಪ್ಪ ಅಂತಂದ್ರೆ ಆಂಧ್ರ ಕನ್ನಡ ನಾಡು ಬೆಸೆಯಲು ಚಿಕ್ಕಲ್ಪರಿವಿಗೆ ಬಂದನ್ನೋ ತತ್ವದ ಅನುಸಾರವಾಗಿ ಆದಷ್ಟು ಬೇಗ ಆಂಧ್ರ ಮತ್ತು ಕರ್ನಾಟಕ ಸರ್ಕಾರವು ಸಹ ಒಂದು ಬ್ರಿಡ್ಜ್ ಅನ್ನ ಮಾಡಿ ಎರಡೂ ಮಠಕ್ಕೆ ನಾವು ಒಂದು ಸುಗಮವಾಗಿರ್ತಕ್ಕಂಥ ದಾರಿಯನ್ನ ಆದಪ್ಪ ಅಂತಂದ್ರೆ ಅದಕ್ಕೆ ಸದಾಶಿವ ಮಹಾಸ್ವಾಮಿಗಳು ಮಾಡಿದಂತ ಪಾದಯಾತ್ರೆಯೂ ಸಹ ಸಾರ್ಥಕವಾಗ್ತದೆ ತಾಯಿ. ಅದಕ್ಕಾಗಿ ನೀವೆಲ್ಲರೂ ಈ ಒಂದು ಮಾತನ್ನ ಮನಗಂಡು ಎಲ್ಲರೂ ಒಂದು ಸಾರಿ ಕೈಯನ್ನು ಮೇಲೆತ್ತಿ ಜೋರಾದ ಚಪ್ಪಾಳೆಯನ್ನ ತಟ್ಟಿರವ. ಯಾಕಂತಂದ್ರೆ ಎಲ್ಲರೂ ಒಂದು ಸಂಕಲ್ಪವನ್ನು ಆಣೆಯನ್ನ ಮಾಡಿರಿ. ನೆಕ್ಸ್ಟ್ ಬರೋ ಪಾದಯಾತ್ರೆ ಒಳಗಡೆ ನಾವು ಅಷ್ಟೇ ಅಲ್ಲ ತಾತ, ನಮ್ಮ ಜೊತೆ ನಮ್ಮ ಬೀಗರು ಬಿಜ್ರನ್ನ ನಾವು ಎಲ್ಲ ಕರ್ಕೊಂಡ್ ಬರ್ತೀವಿ. ಅಷ್ಟೇ ಅಲ್ಲ, ಈ ವರ್ಷದ ಪಾದಯಾತ್ರೆ ಏನಿಲ್ಲ ಅಂತಂದ್ರೆ 10,000ಕ್ಕಿಂತ ಹೆಚ್ಚು ಭಕ್ತರು ಸೇರುವಂತದ್ದು, ಹಾಲ್ವಿ ಮಠಕ್ಕೆ ಹೋಗುವಂತ ಸಂಕಲ್ಪವನ್ನು ನೀವೆಲ್ಲರೂ ಮಾಡೋಣ ಅಂತ ಹೇಳುತ್ತಾ, ಆದಷ್ಟು ಬೇಗ ಒಂದು ಮಾತು, ಕೊನೆಯದಾಗಿ ಒಂದು ಮಾತು ಏನಪ್ಪಾ ಅಂತಂದ್ರೆ,
ವಿವೇಕಾನಂದರು ಕಟ್ಟಿರ್ತಕ್ಕಂಥ ವಿಶ್ವಗುರು ಭಾರತದ ಭೂಪಟದಲ್ಲಿ ಒಂದಾನೊಂದು ಕಾಲದಲ್ಲಿ ಹೇಳಬೇಕು, ಚಿಕ್ಕಲ್ ಪರಿವಿ ಹಾಗೂ ಹಾಲ್ವಿ ಮಠ ಹೆಂಗಾಗ್ತಪ್ಪ ಅಂತಂದ್ರೆ ನಿಜವಾಗಿರ್ತಕ್ಕಂಥ ಗುರು ಯಾರಪ್ಪ ಅಂತಂದ್ರೆ ಒಂದು ರುದ್ರ ತಾತ, ಒಂದು ಮಹಾಂತ ತಾತ ಅನ್ನೋ ಹಿಟ್ಟಿನಲ್ಲಿ ನಾವೇನಾದ್ರೂ ನಡೆದು ಬಿಟ್ಟಪ್ಪ ಅಂತಂದ್ರೆ ನಮ್ಮ ಜೀವನವು ಸಾರ್ಥಕಗೊಂಡು ಬಿಡ್ತದೆ. ಯಾಕಂತಂದ್ರೆ ಸದಾಶಿವ ಮಹಾಸ್ವಾಮಿಗಳಪ್ಪ ಅಂತಂದ್ರೆ ಸುಮ್ಮನೆ ಅಲ್ಲವ. ಯಾಕಂತಂದ್ರೆ ಇವತ್ತು ದೊಡ್ಡವಾಗಿರ್ತಕ್ಕಂಥ ಮಠವನ್ನ ಕಟ್ಟಿದ್ದಾರೆ. ಆದರೆ ಭಾವ ಶುದ್ಧವಾಗಿರ್ತಕ್ಕಂಥ ಭಕ್ತರು ನಾವೆಲ್ಲ ಬರ್ಬೇಕಪ್ಪ ಅಂತಂದ್ರೆ ಹೆಂಗಾಗ್ಬೇಕಪ್ಪ ಅಂತಂದ್ರೆ ಅವ್ರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ಹೆಜ್ಜೆಗೆ ನಡ್ಕೊಂಡ್ರೆ ಸಾಕು, ಅದು ನಿಮ್ಮ ಗುರುವಿನ ಪಾದಕ್ಕೆ ನಿಮ್ಮ ಸೇವೆ ಅರ್ಪಿತವಾಗಲಿ ಅಂತ ಹೇಳುತ್ತಾ, ಅಷ್ಟೇ ಅಲ್ಲ ಇವತ್ತಿಗೂ ಸಹ ನಾವು ರುದ್ರ ತಾತನ ಮಕ್ಕಳಾಗೋಣ, ವಿರೂಪಾಕ್ಷ ತಾತನ ಮಕ್ಕಳಾಗೋಣ. ಅಷ್ಟೇ ಅಲ್ಲ, ಅಭಿನವ ಮಾಂತ ಮಹಾಸ್ವಾಮಿಗಳು ಅವರು ಹೇಳಿರ್ತಕ್ಕಂಥ ಒಂದು ಅಮೃತ ವಾಣಿಯಿಂದ ನಮ್ಮ ಜೀವನವೆಲ್ಲವೂ ಪಾವನಗೊಳಿಸೋಣ ಅಂತ ಹೇಳುತ್ತಾ ನನ್ನ ಮಾತುಗಳನ್ನ ಪರಮ ಪೂಜ್ಯರ ಪಾದಗಳಿಗೆ ಅರ್ಪಣೆಯನ್ನ ಮಾಡುತ್ತಾ ಎಲ್ಲರಂತರಾತ್ಮಕ್ಕೂ ಶರಣಾರ್ಥಿಗಳು. ಅದ್ಭುತವಾಗಿ ನಮ್ಮೆಲ್ಲರಿಗೂ ಕೂಡ ಅನಂತ ವಿಚಾರಗಳನ್ನ ತಿಳಿಸಿರ್ತಕ್ಕಂಥ ಹರಳಹಳ್ಳಿಯ ಪರಮ ಪೂಜ್ಯರಿಗೆ ಶ್ರೀಮಠದ ಒಡೆಯರಿಂದ ಪ್ರೀತಿಯ ಗುರುರಕ್ಷೆ. ಎಲ್ಲರೂ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ನೋಡ್ರಿ, ಪಾದಯಾತ್ರೆಯನ್ನ ನಾವೆಲ್ಲರೂ ಅದ್ಭುತವಾಗಿ ಮಾಡೋಣ ಅಂತ ಹೇಳಿದ್ದಾರೆ. ನೀವೆಲ್ಲರೂ ಕೂಡ ಆ ಸಂಕಲ್ಪವನ್ನ ಸಾಗಿಸ್ರಿ ಅನ್ನತಕ್ಕಂಥ ಮಾತನ್ನ ಹೇಳ್ತಾ, ಮತ್ತು ವಿಶೇಷವಾಗಿ ನಾನು ಏನು ಆಗಲೇ 4 ಬ್ಯಾಂಕ್ಗಳ ಹೆಸರುಗಳನ್ನ ಹೇಳಿದೆ. ಶ್ರೀ ಬಸವಶ್ರೀ ಬ್ಯಾಂಕು, ಶ್ರೀ ರುದ್ರಮುನೀಶ್ವರ ಬ್ಯಾಂಕು, ಶ್ರೀ ಗುರು ರಾಘವೇಂದ್ರ ವಿದ್ಯೇವ್ರಿ ಬುದ್ಧಿ ಅಂತ ಹೇಳಿ ಗುರುಗಳ ಹತ್ರ ಬಂದು ಅತ್ಯಂತ ಪ್ರೀತಿಯಿಂದ ಈ ಮಠದ ಸೇವೆಯನ್ನ ಮಾಡತಕ್ಕಂಥವರಾಗಿದ್ದಾರೆ. ಅವರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ಧನ್ಯವಾದಗಳನ್ನ ಸಮರ್ಪಿಸೋಣ. ಹಾಗೆ ಶ್ರೀ ಶೇಖರ ಗೌಡ್ರು ಕಪ್ಪಗಲ್ ಅವರು ಏನಪ್ಪಾ ಅಂತಂದ್ರ, ಇವತ್ತೇನು ಮಾದಲಿ ಮಾಡಿರಲ್ಲ ನೀವು, ಆ ಮಾದಲಿಗೆ ಎಷ್ಟು ಸಾವಿರ ಜನ ಭಕ್ತರಿದ್ದೀರಿ. ಎಲ್ಲಾ ಮಾದಲಿಯ ಎಲ್ಲಾ ಸಾಮಗ್ರಿಗಳನ್ನ ಕೇವಲ ಶೇಖರ ಗೌಡ್ರು ಕಪ್ಪಗಲ್ ಅವರು ಕೊಡಿಸಿರ್ತಕ್ಕಂಥವರಾಗಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ, ಯಾಕೆ ಅಂದ್ರೆ ಇಂಥ ಭಕ್ತರಿದ್ರೇನೆ ಇಂಥ ಕಾರ್ಯಕ್ರಮಗಳು ಮಾಡೋದಕ್ಕೆ ಸಾಧ್ಯ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಮತ್ತೆ ಅವ್ರ ಸಾಮಗ್ರಿ ಕೊಡಿಸಿದ ನಂತರ ನೀವೆಲ್ಲ ಸ್ವಚ್ಛ ಮಾಡಿದಿರಿ, ಕೇರಿದಿರಿ, ಏನೆಲ್ಲ ಮಾಡಿ ಕೊಟ್ಟಿದಿರಿ. ಹಾಗೆ ಶ್ರೀ ಶಿವಮಲ್ಲಪ್ಪ ಸಜ್ಜನ ಚೀಕಲ್ ಪರ್ವಿ ಅವರು ಜಿನ್ನಕ್ಕಾಗ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥವರಾಗಿದ್ದಾರೆ. ಆ ಸೇವಾ ಸದ್ಭಕ್ತರಿಗೂ ಕೂಡ ಜೋರಾದ ಚಪ್ಪಾಳೆಯನ್ನ ಹೊಡೆಯುವುದರ ಮುಖಾಂತರವಾಗಿ ನಾವು ಅನಂತ ಧನ್ಯವಾದಗಳನ್ನ ಸಮರ್ಪಿಸೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಅವರು ವೇದಿಕೆಗೆ ಬರ್ಬೇಕಿಬ್ರು, ಶೇಖರ್ ಗೌಡ್ರು ಹಾಗೂ ಶಿವಮಲ್ಲಪ್ಪ ಸಜ್ಜನ್ ಅವರು ವೇದಿಕೆ ಹತ್ತಿರ ಬಂದು ವೇದಿಕೆ ಮೇಲೆ ಗುರುಗಳಿಂದ ಗುರುರಕ್ಷೆಯನ್ನು ಪಡೆದುಕೊಳ್ಬೇಕು. ಜೋರಾಗಿ ಚಪ್ಪಾಳೆ ಹೊಡ್ರಿ ಅವರಿಗೆ. ಪಾಪ ಇಡೀ ಸಾಮಗ್ರಿಗಳನ್ನ ಕೊಡಿಸಿದ್ದಾರೆ. ಆಮೇಲೆ ಬ್ಯಾಂಕ್ನವರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಬೇಗ. 4 ಬ್ಯಾಂಕ್ನವರು ವೇದಿಕೆ ಮೇಲೆ ಬಂದು ಗುರುಗಳಿಂದ ಗುರುರಕ್ಷೆಯನ್ನು ಪಡೆದುಕೊಳ್ಬೇಕು. ಸಮಯ ಬಹಳ ಆಗಿರೋದ್ರಿಂದ. ಮತ್ತೆ ಇನ್ನೂ ಒಂದು ವಿಶೇಷ ಏನಂದ್ರ, ಯಾರೋ ಪುಣ್ಯಾತ್ಮರು ಫೋನ್ ಕಳ್ಕೊಂಡಾರ. ಏನವ ಇದು ಯಾರ್ದಂತ ನೀವು ನಮ್ಮ ಸಿದ್ದನಗೌಡ್ರ ಹತ್ರ ಇರ್ತದ, ಅವ್ರು ಬಂದು ವಿವೋ ಫೋನ್ ಇದು ತಗೊಂಡು ಹೋಗ್ಬೇಕು. ಇಲ್ಲ ಯಾರ್ದು ಅಲ್ಲಂದ್ರ ಪಾಸ್ವರ್ಡ್ ಹೇಳ್ರಿ, ನಾನು ಅದ್ರ ಯೂಸ್ ಮಾಡ್ತೀನಿ. ಆಮೇಲೆ ಹೆಣ್ಣು ಮಕ್ಕಳು ಆಗ್ಲೇ ಹೇಳಿದ್ದೀನಿ, ತಾಯಿಯಂದ್ರಿಗೆ ನೆನಪೈತ, ನಾಳೆಗೆ ಏನ್ ತಗೊಂಬರ್ತೀರವ, ಏನ್ ತಗೊಂಬರ್ತೀರಿ, ಕೊಡ್ಲೆ ಇಳಿಗೆ ತಗೊಂಬರ್ರಿ, ಎಲ್ಲರೂ ಬರ್ರಿ, ಅಷ್ಟು ಜನ ಬರ್ರಿ. ಬಹಳ ಕಾಯಿಪಲ್ಯಗಳು ಬಹಳ ಅದಾವ, ಬಹಳ ದೊಡ್ಡ ಕಾರ್ಯಕ್ರಮ, ಸಾವಿರಾರು ಭಕ್ತರು ಇರ್ತಾರ. ಅದಕ್ಕೆ ನಾಳೆಗೆ ಎಲ್ಲರೂ 3 ಗಂಟೆ ಅನ್ನೋದ್ರೊಳಗೆ ಇಳಿಗೆ ತಗೊಂಡು ಶ್ರೀಮಠದೊಳಗೆ ನೀವೆಲ್ಲರೂ ಇರ್ಬೇಕು. ಇಳಿಗೆ ತಗೊಂಡ ಮೇಲೆ ಒಬ್ಬೊಬ್ರು ಮಾತಾಡ್ಲಾರ್ದಂಗ್ ಬರ್ರಿ, ಗುದ್ದಾಡಿಕೆ ಅಂತ ಬರ್ಬಾಡ್ರಿ, ನಿಧಾನಕ್ಕೆ ಬರ್ರಿ. ಆಮೇಲೆ ಎಲ್ಲಾ ಮಾದಲಿ ಕತೆ 3 ಅಲ್ಲ 100 ಹಳ್ಳಿಗಳಿದಾವ. ಎಲ್ಲರಿಗೂ ಕೂಡ ಗುರುವಿನ ಗುರುರಕ್ಷೆ ಇರ್ತದೆ. ಯಾರು ಕೂಡ ಸಮಯ ಮಾಡಬಾರ್ದು, ಅವರು ವೇದಿಕೆ ಮೇಲೆ ಬರಬೇಕು. ಈಗ ಗೋತಲದೊಡ್ಡಿ, ಹಾಲ್ವಿ, ಟಿ ರಾಂಪುರ್ ಇದಿರ್ರಿ, ಬೇಗನೆ ಬರ್ಬೇಕು ಶರಣರು. ಯಾರಾದ್ರೂ ಊರಿಗೆ ಒಬ್ರು ರೀತಿಯೊಳಗ ಆ ಊರಿನ ಪರವಾಗಿ ಒಬ್ರು ಬಂದು ಬರ್ರಿ, ಇವ್ರು ಅನ್ಬೇಡ್ರಿ, ಬೇಗ ಬರ್ಬೇಕು, ಬೇಗ ಎದ್ ಬರ್ರಿ, ಎದ್ದೋಳ್ರಿ. ಆಮೇಲೆ ಈ ಕಡೆ ನೋಡ್ರಿ ನೀವು. ಆಮೇಲೆ ನಾಳೆ ಎಲ್ಲ 4 ಗಂಟೆಗೆ ನೀವು ತಾಯಂದ್ರು ಇಳಿಗೆ ತಗೊಂಡು ಬರ್ತಕ್ಕಂಥವ್ರಾಗ್ರಿ. ಯುವಕರೇನಿದ್ದೀರಿ, ಮಾದಲಿಕ ಶ್ರಮಿಸಿರ್ತಕ್ಕಂಥ ಸದ್ಭಕ್ತರ ಕಾಣದಂತೆ ಮಾಡಿರುವ ಎಲ್ಲಾ ಕೈಗಳಿದ್ದಾವೆ. ಆ ಎಲ್ಲಾ ಕೈಗಳಿಗೂ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಅನಂತ ಧನ್ಯವಾದಗಳನ್ನ ಸಮರ್ಪಿಸೋಣ. ಬ್ಯಾಂಕ್ನವರು, ಶಾರದಾ ಬ್ಯಾಂಕ್ ಅವರಿಂದ ಶ್ರೀಮಠದಲ್ಲಿ ತಮ್ಮೆಲ್ಲರಿಗೂ ಕೂಡ ಇವತ್ತು ಪ್ರಸಾದ ಸೇವೆಯನ್ನು ಮಾಡಿಸಿರ್ತಕ್ಕಂಥ
ಸದ್ಭಕ್ತರಾಗಿದ್ದಾರೆ. ಮತ್ತು ಅದ್ರ ಜೊತೆ ಗುರುಗಳು ಬಹಳ ಜನ ಹೇಳಿದ್ರು, ಎಂಥ ದಾಸೋಹದ ಸಂದರ್ಭ ಇದ್ರು, ಸಂಕ್ರಾಂತಿಯೊಳಗಿದ್ರು ಕೂಡ ನಮಗ ಅತ್ಯಂತ ಬಹಳ ಪ್ರೇಮದಿಂದ ನೆರವಾಗಿ ನಿಂದಿರ್ತಕ್ಕಂಥವು ಅಂತಂದ್ರ ಈ 4 ಬ್ಯಾಂಕ್ಗಳು ಅನ್ನೋದನ್ನು ಗುರುಗಳು ಹೇಳಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ಅನಂತ ಧನ್ಯವಾದಗಳು. ಚಪ್ಪಾಳೆ ಏನು ಹೊಡಿಬೇಡ್ರಿ. ಈ ಫೋನ್ ಯಾರ್ದು? ಫೋನ್ ಕೊಟ್ಟು ತೊಗೊಂಡೋದ್ರಿ. ವಿವೋ ಫೋನ್ ಕಳೆದಿರ್ತಕ್ಕಂಥವರು ಬಂದ್ ತಗೊಂಡ್ ಹೋಗ್ರಿ, ಅಲ್ಲಿ ನಮ್ ಗೌಡ್ರ ಹತ್ರ ಐತಿ. ಯಾಕಂದ್ರೆ ನೀವು ಹಚ್ಚಿದ ಮೇಲೆನೆ ನಮಗ ಪ್ರಸಾದ ದೊರೀತದ. ನೀವೆಲ್ಲರೂ ತಾಯಂದ್ರು ಬಂದು ಕಾಯಿಪಲ್ಯ ಹಚ್ಚಬೇಕು ಪ್ರತಿಯೊಬ್ಬರು ಕೂಡ. ಯಾಕೆ ಅಂದ್ರ ಆ ಗ್ರಾಮದಿಂದ ಏನಾರ ಮಾಡ್ರಿ, ಬಟ್ 4 ಗಂಟೆಗೆ ಏಳಿಗೆ ತಗೊಳ್ಳೋದು, ಸೀದಾ ಎಲ್ಲಿಗೆ ಬರೋದು? ಚಾಕು ತರಬಾಡ್ಲಿ ಮಾಡಕ್ ಬರ್ರಿ. ತಮಗೆಲ್ಲ ತಿಳಿದ್ರಲ್ಲಿ ಬಹುಶಃ ಚಿಕ್ಲಪುರ್ವಿ ಶ್ರೀಮಠದ ದಾಸೋಹದಲ್ಲಿ ಬಹುತೇಕ ಪಾಲಾರು ಯಾರ್ದಾದ್ರು ಇತ್ತಂದ್ರ ಈ 4 ಬ್ಯಾಂಕಿನ ಇವರೆಲ್ಲ ಬ್ಯಾಂಕಿನ ಪ್ರತಿನಿಧಿಗಳಿಗೆ ಬಂದಂತಹವ್ರು 4 ಜನ. ಈ 4 ಬ್ಯಾಂಕ್ಗಳ ಪಾತ್ರ ಶ್ರೀಮಠದ ಸೇವೆಗೆ ಬಹಳ ದೊಡ್ಡದಿದೆ. ನಮ್ಮ ಬಸವಶ್ರೀ ಬ್ಯಾಂಕ್ನವ್ರದ್ದಾಗಿರ್ಬೋದು, ರುದ್ರಮುನೀಶ್ವರ ಬ್ಯಾಂಕ್ನಾಗಿರ್ಬೋದು, ಸಂಕ್ರಮಣದ ಸಂದರ್ಭದಲ್ಲಿ ಶ್ರೀ ಗುರು ರಾಘವೇಂದ್ರ ಅವ್ರ ಬ್ಯಾಂಕ್ನಾಗಿರ್ಬೋದು, ಪ್ರತಿ ವರ್ಷ ಜಾತ್ರಾ ಮಹೋತ್ಸವದ ಇವತ್ತಿನ ಏನು ಪ್ರಸಾದದ ಸೇವೆ ನಮ್ಮ ಯಾರಪ್ಪ ಅಂತಂದ್ರೆ ಶಾರದಾಂಬೆ ಬ್ಯಾಂಕ್ ಇವ್ರದ್ದಾಗಿರ್ಬೋದು. ಅತಿ ದೊಡ್ಡ ಸೇವೆ ಅಂತಂದ್ರ ಈ ಸಿಂಹಪಾಲು ಯಾರಿಗೆ ಸಲ್ಲುತ್ತದ ಅಂತಂದ್ರ ಈ 4 ಬ್ಯಾಂಕಿನ ಮುಖ್ಯಸ್ಥರಿಗೆ ಸಲ್ಲುತ್ತ. ಆ ಬ್ಯಾಂಕ್ಗಳ ಪರವಾಗಿ ಆ ಬ್ಯಾಂಕಿನ ಪ್ರತಿನಿಧಿಗಳಾಗಿ 4 ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ತಾವೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನ ಸಲ್ಲಿಸ್ರಿ. ಶ್ರೀಮಠದ ಎಲ್ಲ ಸದ್ಭಕ್ತರು ಪ್ರೀತಿಯಿಂದ ಅವರಿಗೆ ಜೋರಾದ ಚಪ್ಪಾಳೆ. ಯಾಕೆ ಅಂದ್ರ ದಾಸೋಹಕ್ಕೆ ನೆರವಾಗಿ ನಿಂದ್ರೋದೆ ಅಂದ್ರೆ ಒಂದು ದೊಡ್ಡ ಪುಣ್ಯ. ಅಜ್ಜವ್ರಿಗೆ ಏನು ಚಿಂತೆ ಇರ್ತದಂದ್ರೆ ಬ್ಯಾರೆ ಏನು ಚಿಂತಿಲ್ಲ, ಬಂದು ಭಕ್ತರಿಗೆ ಪ್ರಸಾದ ಮಾಡಿಸೋದೇ ಒಂದು ಬಹಳ ಸಂದಿಗ್ಧ ಪರಿಸ್ಥಿತಿ. ಅಂತದ್ರೊಳಗೆ ಅವ್ರು ಇದ್ದಾರೆ. ಅವರು ಸದಾವಕಾಲ ಶ್ರೀಮಠಕ್ಕ ಸೇವೆಯನ್ನು ದಯಪಾಲಿಸ್ತಕ್ಕಂಥ ಶಕ್ತಿಯನ್ನು ರುದ್ರತಾತ ಎಲ್ಲ ಪೂಜ್ಯರವರ ಬದುಕಿಗೆ ಕರುಣಿಸ್ಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನೋಡ್ರಿ ಬ್ಯಾಂಕ್ನವ್ರಂದ್ರೆ ಬರೀ ಸಾಲ ಕೊಡೋಕ್ ಅಷ್ಟೇ ಅಲ್ಲ, ಈ ಮಠದೊಳಗ ದಾಸೋಹದ ಪಾಲು ಕೊಡೋಕು ನಾವು ಸಿದ್ಧ ಅಂತ ತೋರಿಸಿದ್ದಂದ್ರೆ 4 ಬ್ಯಾಂಕ್ಗಳು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು, ಈಗ ನೀವೆಲ್ಲರೂ ಪ್ರೀತಿಯಿಂದ ಶ್ರೀಮಠಕ್ಕೆ ಕೊಟ್ಟಿರ್ತಕ್ಕಂತಹ ಕಾಣಿಕೆಯ ಯಾದಿಯನ್ನ ನಮ್ಮ ಶ್ರೀಯುತ ಗೌಡ್ರು ಓದ್ತಾರೆ. ಎಲ್ಲರೂ ಶರಣಾರ್ಥಿಗಳು ಸಮರ್ಪಿಸುತ್ತಾ ಲಿಂಗೈಕ್ಯ ರುದ್ರಮುನಿ ಮಹಾಶಿವಗಳವರ 98ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಸದ್ಭಕ್ತರು ಧನ ಮತ್ತು ಧಾನ್ಯದ ರೂಪದಲ್ಲಿ ದೇಣಿಗೆ ನೀಡಿದ ವಿವರ. 1 ರೂಪಾಯಿ ಶಿಖರೇಶ್ವರ ಸ್ವಾಮಿ ಅಂಜಳ. 201 ಲೋಕೋಪಕಾರಾಯ ಯೋ ದೇವ ಪರಮೇಶ್ವರ ಚರಿತ್ಯತಿಥಿ ರೂಪೇಣ ನಮಸ್ತೆ ಜಂಗಮಾತ್ಮನೆ. ಪ್ರಥಮವಾಗಿ ಕರ್ತೃ ಮಹಂತಯತಿವರರನ್ನ ಲಿಂಗೈಕ್ಯ ರುದ್ರಮುನಿ ಶಿವಯೋಗಿಗಳನ್ನ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ಲಿಂಗೈಕ್ಯ ವಿರೂಪಾಕ್ಷ ಶಿವಯೋಗಿಗಳನ್ನ ನರೋನ್ಮದಲ್ಲಿ ಸ್ಮರಣೆ ಮಾಡಿಕೊಂಡು ರುದ್ರಮುನಿ ಮಹಾಶಿವಯೋಗಿಗಳ 98ನೆಯ ಜಾತ್ರಾ ನಮೋತ್ಸವದ ತನ್ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ ಶ್ರೀ ಮಹಂತೇಶ್ವರ ಹಾಗೂ ರುದ್ರಮುನಿ ಮಹಾಶಿವಯೋಗಿಗಳ ಪುರಾಣ ಮಹಾಮಂಗಲೋತ್ಸವದ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ನಿಮ್ಮ ಶ್ರೀಮಠದ ಪರಮ ಪೂಜ್ಯರಾದ ಶ್ರೀಮನ್ಯರಂಜನ ಪ್ರಣವ ಸ್ವರೂಪ ಸದಾಶಿವ ಮಹಾಸ್ವಾಮೀಜರ ಶ್ರೀಚರಣಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ, ಈ ವೇದಿಕೆ ಮೇಲೆ ಆಸೀನರಾಗಿ ದರ್ಶನ ಆಶೀರ್ವಚನವನ್ನು ದಯಪಾಲಿಸುವಂಥ ಪರಮ ಪೂಜ್ಯ ಶಬ್ರ ಶಾಂತಮಲ್ಲ ಶಿವಾಚಾರ ಶ್ರೀಚರಣಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ, ಈ ವೇದಿಕೆಯನ್ನು ಉದ್ದೇಶಿಸಿ ಅತ್ಯಮೂಲ್ಯವಾಗಿರತಕ್ಕಂಥ ಮಾತುಗಳನ್ನಾಡಿರ್ತಕ್ಕಂಥ
ಅರಳಳ್ಳಿಯ ಪರಮ ಪೂಜ್ಯ ಶರಣಬಸದೇವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಈ ವೇದಿಕೆಯನ್ನ ಬೆಳೆಸಿಕೊಂಡು ರುದ್ರಮುನಿ ಮಹಾಶಿವಗಳ ಘನ ವ್ಯಕ್ತಿತ್ವವನ್ನ ನಿಮ್ಮೆಲ್ಲರಿಗೆ ಏನದ ತಿಳಿಸಿಪಡಿಸಿರ್ತಕ್ಕಂಥ ಶಿವಾಚಾರ್ಯ ಶಾಸ್ತ್ರಿಜಿ ಅವರ ಕಲಾ ಬಳಗವೇ ಹಾಗೂ ನಮ್ಮ ಕಿಡ್ಗನ್ನೈ ಸ್ವಾಮಿಯವರು, ನಿಮಗೆಲ್ಲ ಚಿರಪರಿಚಿತರು ಅವರು, ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಈ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಸದ್ಭಕ್ತ ಸಂದೋಹವೇ ಹಾಗೂ ತಾಯಂದರೆ, ಇಲ್ಲಿಯವರೆಗೆ ಎಲ್ಲರೂ ಕೂಡ ರುದ್ರಮುನಿ ಮಹಾಶಿವಯುಗಳ ಒಂದು ವ್ಯಕ್ತಿತ್ವ, ಮಹಂತ ಶಿವಯುಗಳರ ಒಂದು ವ್ಯಕ್ತಿತ್ವವನ್ನು ಕುರಿತು ನಿಮ್ಮೆಲ್ಲರಿಗೆ ಶ್ರೀಮಠದ ಒಂದು ಗತವೈಭವನ್ನ ಮೊದಲು ಮಾಡಿಕೊಂಡು ಇಂದಿನವರೆಗೆ ನಡೆದು ಬಂದಿರತಕ್ಕಂಥ ಸವಿಸ್ತಾರವಾಗಿರತಕ್ಕಂಥ ಎಲ್ಲ ವಿಚಾರಗಳನ್ನ ನಿಮ್ಮೊಂದಿಗೆ ಏನದ ಹಂಚಿಕೊಂಡಿದ್ದಾರೆ. ನಿಮ್ಮ ಶ್ರೀಮಠ ಬಹಳ ಅಪರೂಪವಾಗಿರುವಂತಹದ್ದು, ಪರಂಪರೆಯನ್ನ ಹೊಂದಿರುವಂತಹದ್ದು. ಇದು ಈಗಾಗಲೇ ನಾನು ಪ್ರಾರಂಭದೊಳಗೆ ಹೇಳಿದ ಹಾಗೆ ಗುರುವು ಶಿಷ್ಯನಾಗಿ, ಶಿಷ್ಯ ಗುರುವಾಗಿ ಅಪರೂಪದ ಒಂದು ಪರಂಪರೆ ಹಾಲ್ವಿ ಹಾಗೂ ಚೀಕಲ್ಪುರಿ ಮಠಕ್ಕೆ ಇರುವಂತಹದ್ದು. ಇಂಥ ಒಂದು ಪರಂಪರೆ ಬಹುಶಃ ಆಧ್ಯಾತ್ಮದ ಇತಿಹಾಸದೊಳಗೆ ಎಲ್ಲಿ ಅನ್ನೋದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಉಳಿದೆಲ್ಲ ಪರಂಪರೆ ಒಳಗೆ ಗುರು ಗುರುವಾಗಿ ಇರ್ತಾನೆ, ಶಿಷ್ಯ ಶಿಷ್ಯನಾಗಿ ಇರ್ತಾನೆ. ಆದರೆ ನಿಮ್ಮ ಶ್ರೀಮಠದ ಪರಂಪರೆ ಗುರುವಾದವನು ಶಿಷ್ಯನಾಗ್ತಾನೆ, ಶಿಷ್ಯನಾದವನು ಗುರುವಾಗಿ ಅನ್ನದ ಆಂಧ್ರ ಹಾಗೂ ಕರ್ನಾಟಕವನ್ನ ಬೆಳಗುವಂಥ ಅಪರೂಪದ ಪರಂಪರೆ ನಿಮ್ಮ ಶ್ರೀಮಠದ ಪರಂಪರೆ. ಹಾಗಾಗಿಯೇ ಗುರುವಾಗಿರತಕ್ಕಂಥ ಕರ್ತೃ ಮಹಂತ ಶಿವಗಳಲ್ಲೂ ಕೂಡ ಏನದ ಅಷ್ಟೇ ಘನವೈರಾಗ್ಯ, ಶಿಷ್ಯನಾಗಿರತಕ್ಕಂಥ ರುದ್ರಮುನಿ ಮಹಾಶಿವಗಳಲ್ಲೂ ಕೂಡ ಏನದ ಅಷ್ಟೇ ಘನವೈರಾಗ್ಯ. ಯಾವುದನ್ನೂ ಕೂಡ ಏನದ ಅಪೇಕ್ಷೆ ಪಟ್ಟವರಲ್ಲ. ಬಸವಣ್ಣನವರು ಹೇಳುವಂತೆ ಬಯಸಿ ಬಂದದ್ದು ಅಂಗಭೋಗ, ಬಯಸದೇ ಬಂದಿರತಕ್ಕಂತಹದ್ದು ಲಿಂಗಭೋಗ ಅನ್ನುವಂಥ ಭಾವ ರುದ್ರಮುನಿ ಮಹಾಶಿವಗಳಲ್ಲಿ ಅವರ ಮನದಾಳದಲ್ಲಿ ಅಚ್ಚಳಿಯದೆ ಉಳಿದಿರುವಂತಹ ನಡೆ ನುಡಿಗಳಲ್ಲಿ ಏನದ ಆ ಭಾವವನ್ನು ಅಳವಡಿಸಿಕೊಂಡಂಥವರು. ಅವರ ಬದುಕಿನೊಳಗೆ ನಡೆದಿರತಕ್ಕಂತಹ ಒಂದು ಘಟನೆಯನ್ನು ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗಾಗಲೇ ಶಾಸ್ತ್ರಿಜಿಯವರು ಪುರಾಣದೊಳಗೆ ಆ ವಿಷಯಗಳನ್ನ ಹೇಳಿರಬಹುದು. ಆದರೆ ಪುರಾಣದೊಳಗೆ ಎಲ್ಲವನ್ನೂ ನಾವು ಬರೆದಿಲ್ಲ. ಯಾಕಂದ್ರೆ ಸಾಂದರ್ಭಿಕವಾಗಿ ಏನು ಬರೀಬೇಕು ಅಷ್ಟನ್ನೇನದ. ಯಾಕಂದ್ರೆ ಒಬ್ಬ ಗುರುಗಳ ಶಿಷ್ಯರ ಸಂಬಂಧ, ಅವಿನಾಭಾವ ಸಂಬಂಧವನ್ನ ಅದನ್ನು ಮುಂದುವರಿಸಬೇಕು ಅನ್ನುವಂಥ ಕಾರಣದಿಂದ ಒಂದಿಷ್ಟು ಏನದ ವಿಷಯಗಳನ್ನ ತೆಗೆದು ನಾವೇನದ ಪುರಾಣವನ್ನ ಮಾಡಿದಾಗಿದೆ. ಎಲ್ಲೇ ಕಾತರಿಕೆ ಒಳಗ ದಾನನಗೌಡರ ಮನಿತನ ಅಂತ ಬರುತ್ತೆ. ರುದ್ರಮುನಿ ಮಹಾಶಿವಗಳ ವ್ಯಕ್ತಿತ್ವವನ್ನು ನೋಡಿ ಆಗಿನ ಕಾಲದ ಅವರ ಹಿರಿಯರು, ಮನೆತನದ ಹಿರಿಯರು ಆಲೋಚನೆ ಮಾಡ್ತಾರೆ, ಇಂತಹ ಮಹಾಶಿವಯೋಗಿಗಳ ಒಂದು ಕೃಪೆ ಆಶೀರ್ವಾದ ನಮಗೆ ಸದಾ ಇರಬೇಕು.
ನಮ್ಮ ಮನೆತನದ ಮೇಲೆ ಸದಾವಕಾಲವೂ ಏನು ಕೂಡ ಏನದ ಅವರ ಆಶೀರ್ವಾದದ ಕರುಣಾದೃಷ್ಟಿ ನಮ್ಮ ಮನೆ ಮೇಲೆ ಇರ್ಲಿ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ, ಗುರುಗಳ ಹತ್ರ ಬಂದು ಅರಿಕೆ ಮಾಡ್ಕೊಳ್ತಾರೆ. ಏನಂತ? ಪ್ರತಿ ವರ್ಷ ಉಗಾದಿ ಪಾಡ್ಯಗೆ ನಮ್ಮ ಮನೆಯೊಳಗೆ ನಿಮ್ಮ ಲಿಂಗ ಪೂಜೆ ಆಗಬೇಕು. ಸರಿ, ಗುರುಗಳು ಏನೋ ಇದೊಂದು ವರ್ಷ ಹೇಳಾರ ಅಂತ ಹೇಳಿ ಹೋದ್ರು. ಆದ್ರೆ ಪ್ರತಿ ವರ್ಷವೂ ಕೂಡ ಏನದ ನಡಿಬೇಕಿದು. ಎಲ್ಲಿವರೆಗೆ ಹಾಲ್ವಿಯ ಮಠ ಇರ್ತದ, ಯಾಕಂದ್ರೆ ಅವಾಗ ಇನ್ನು ಚಿಕ್ಕಲ್ಪರಿ ಮಠ ಆಗಿರ್ಲಿಲ್ಲ. ಅದಕ್ಕಾಗಿ ಅವಾಗ ರುದ್ರಮುನಿ ಮಹಾಸ್ವಾಮಿಗಳು ಹಾಲ್ವಿ ಮಠದ ಸ್ವಾಮಿಗಳೇ, ಅವರು 3ನೇ ಪೀಠಾಧಿಪತಿಗಳು. ಎಲ್ಲಿವರೆಗೆ ಹಾಲ್ವಿ ಮಠ ಇರ್ತದೆ ಅಲ್ಲಿವರೆಗೆ ಇಲ್ಲಿರುವ ಗುರುಗಳು ಪ್ರತಿ ವರ್ಷವೂ ಕೂಡ ಏನದ ನಮ್ಮ ಮನೆಗೆ ಉಗಾದಿ ಪಾಡ್ಯಕ್ಕಾಗಿ ಪೂಜೆಗೆ ಏನದ ಬರಬೇಕು ಅಂತ ಗುರುಗಳೆಲ್ಲ ಭಿನ್ನ ಮಾಡ್ಕೊಂಡು, ಅದಕ್ಕಾಗಿ ಏನದ ಏನ್ ಮಾಡ್ತಾರೆ ಅವರು, ಒಂದು 50 ಎಕರೆ ಭೂಮಿಯನ್ನ ಕೊಡ್ತಾರ ಅವರು ರುದ್ರಮುನಿ ಮಹಾಶಿವಗಳಿಗೆ. ತಡೆಯವ ಇನ್ನ ಮುಂದೈತೆ ಅದ. 50 ಎಕರೆ ಭೂಮಿಯನ್ನ ಕೊಟ್ರು. ಎಲ್ಲಿ ಕೊಟ್ರು ಅಂತಂದ್ರೆ ಊರ ಹತ್ರ ಪಕ್ಕದಲ್ಲಿ ಇರ್ತಕ್ಕಂಥ 50 ಎಕರೆ ಭೂಮಿಯನ್ನ ಕೊಟ್ರು. ಇಲ್ಲಿ ಗುರುಗಳಿಗೆ ಬಯಸದೆ ಬಂದಿರತಕ್ಕಂಥದ್ದು ಇದು ಮಹಾಂತೇಶನ ಇಚ್ಛಾ ಅಂತ ತಿಳ್ಕೊಂಡು ಏನದ ತಗೊಂಡ್ರು. ಆ ಹೊಲವನ್ನೆಲ್ಲ ಸ್ವಚ್ಛ ಮಾಡೋದು, ನೀಟಾಗಿ ಮಾಡಿ ಹೊಲ ಬಹಳ ಚಂದ ಕಾಣಕತ್ತು. ಭಕ್ತನ ಮನಸ್ಸು ಸ್ವಲ್ಪ ಚಂಚಲ ಆತು. ಏನಾತು? ಮೊದಲ ಮಠಕ್ಕ ಹೊಲ ಕೊಟ್ರು. ಯಾಕೆ ಕೊಟ್ಟಿದ್ರು ಅಂತಂದ್ರೆ ಆ ಹೊಲ ಏನು ಬೆಳಿತಿರ್ಲಿಲ್ಲ. ಅದು ಕಸ ಕಟ್ಟಿ ಗಂಟಿ ಕುತ್ಕೊಂಡ್ ಏನಾದ್ರೆ ಸ್ವಚ್ಛ ಮಾಡಲಾಗ್ಲಾರ್ದಕ್ಕೆ, ಯಾಕಂದ್ರೆ ಮಠಕ್ಕೆ ಕೂಡ ದಾನಗಳು ಅಂತಾವಲ್ಲ, ಏನೂ ಆಗ್ಲಾರ್ದಕ್ಕೆ ಏನಾದ್ರು ಕೊಟ್ಟಿದ್ದ ಗುರುಗಳಿಗೆ ಕೊಟ್ಟಂಗಾಗಿರ್ಬೇಕು ಅನ್ನುವಂಥ ಒಂದು ಭಾವದಿಂದ ಕೊಟ್ಟಿದ್ದ. ಬಹಳ ಸ್ವಚ್ಛ ಮಾಡಿ ಹೊಲ ಸ್ವಚ್ಛ ಆದ ಕೂಡಲೇ ಭಕ್ತನಲ್ಲಿ ಒಂದು ಸ್ವಲ್ಪ ಅಪೇಕ್ಷೆ ಬಂದು ಗುರುಗಳ ಹತ್ರ ಅರಿಕೆ ಮಾಡ್ಕೊತಾನೆ. ಗುರುಗಳೇ, ತಾವು ಯೋಗಿಗಳು, ನಾವು ಭೋಗಿಗಳು, ತಮ್ಮಲ್ಲಿ ಎಲ್ಲವನ್ನ ಸಹಿಸ್ಕೊಳ್ಳುವಂತ ಗುಣ ಇರ್ತಾವ, ಆದ್ರೆ ನಮ್ಮಲ್ಲಿ ಒಂದಿಷ್ಟು ಏನದ ಬಯಕೆಗಳಿರ್ತಾವ ಅಂತ ಪೀಠಿಕೆ ಹಾಕಿ ಆಯ್ತಪ್ಪ ಏನ್ ಹೇಳು, ಅದು ಮಹಾಂತೇಶನ ಇಚ್ಛಾ ಆಗ್ತದ ಅಂತ ತಿಳ್ಕೊಂಡು ಹೇಳಿದಾಗ, ಏನಿಲ್ಲ, ಈಗೇನ್ ತಮ್ಗೆ ನಾವು ದಾನ ಆಗಿ ಅನ್ನೋದು ಹೊಲ ಕೊಟ್ಟಿನಲ್ಲ, ಅದನ್ನ ನಮ್ಮ ಸಂಸಾರಕ್ಕಾಗಿ ಬಿಡ್ರಿ. ಅದರ ಪ್ರತಿರೂಪವಾಗಿ ಇನ್ನೊಂದೇನದ, ಊರಿಂದ ಸುಮಾರು ಒಂದು 4 ಕಿಲೋಮೀಟರ್ ಆಗತ್ತೆ, ಅದು ಅಲ್ಲಿ 50 ಎಕರೆ ಭೂಮಿಯನ್ನ ನಿಮಗೆ ಕೊಡ್ತೀನಿ ಅಂದ್ರೆ, ರುದ್ರಮುನಿ ಶಿವಗಳು ಏನೂ ಅನ್ಲಿಲ್ಲ. ಅವರು ಆಯ್ತು, ಅದು ಮಹಾಂತೇಶನ ಇಚ್ಛಾ, ಇದನ್ನ ನೀನು ತಗೊಂಡ್ಬಿಡು ಅಂದ್ರು. ತಗೊಂಡ್ಬಿಡು, ಅದು ಕೊಡ್ತೀಯೋ ಬಿಡ್ತೀಯೋ ನಿನಗ್ ಬಿಟ್ಟಿದ್ದು, ಆದ್ರೆ ಇದು ಏನ್ ಬೇಕಂತ ಅಪೇಕ್ಷೆ ಪಟ್ಟಿಯಲ್ಲ, ತಗೊಂಡ್ಬಿಡು ಇದನ್ನ. ಕೊಟ್ರು. ಇವರು ಗುರುಗಳು ಕೊಟ್ಟ ಕೂಡಲೇ ಈ ಭೂಮಿ ಅವರು ತಗೊಂಡ್ರು. ಆ ಭಕ್ತನು ಹಂಗ ಇರ್ಲಿಲ್ಲ, ಹೇಳದಂತೆ ಏನದ ಅಲ್ಲಿ 50 ಎಕರೆ ಭೂಮಿಯನ್ನು ಏನದ ಗುರುಗಳಿಗೆ ಕೊಟ್ಟ. ಬಹುಶಃ ಬೇರೆ ಯಾರಾದರೂ ಆಗಿದ್ರೆ ಅನ್ನೋ ಒಂದಿಷ್ಟು ಆಲೋಚನೆ ಮಾಡ್ತಿದ್ದಾನೆ. ಅಲ್ಲಯ್ಯ, ಕಷ್ಟಪಟ್ಟು ಇಲ್ಲೆಲ್ಲ ಸ್ವಚ್ಛ ಮಾಡಿ ನಾನು ಮಾಡಿದ್ದೀನಿ, ಈಗ ಇದನ್ನು ಬೇಕಂತೀಯಲ್ಲ ಅಂತ ಅನ್ಬೋದಾಗಿತ್ತು. ಆದ್ರ ಒಂದು ಕ್ಷಣವೂ ಕೂಡ ಏನದ ಆಲೋಚನೆ ಮಾಡಲಿಲ್ಲ ಅವರು ರುದ್ರಮುನಿ ಶಿವಗಳು. ತಗೊಂಡ್ಬಿಡೋದು. ಇಂಥ ಭಾವ ಬರಬೇಕಾದ್ರೆ ಹಾಗೆ ಬರೋದಿಲ್ಲ ಅದು. ಯಾಕಂದ್ರೆ ಆ ಒಂದು ವೈರಾಗ್ಯದ ಗುಣ, ತನುವಿನಲ್ಲಿ ನಿರ್ಮೋಹ, ಇವೆಲ್ಲ ಭಾವಗಳನ್ನ ಬೆಳೆಸ್ಕೊಂಡು ಬಂದಿರತಕ್ಕಂಥವರು, ಮೊದಲು ಗುರುವಾಗಿದ್ದವರು, ಆ ಶಕ್ತಿಯನ್ನು ಪಡ್ಕೊಂಡು ಇವತ್ತು ಶಿಷ್ಯರಾಗಿ ಬಂದಿರತಕ್ಕಂಥ ಭಾವ ಅದು ಹಾಗೇ ಇತ್ತು. ಹಾಗಾಗಿ ಅಂತಗನ
ಗುಣದಿಂದ ಶಿಷ್ಯರನ್ನೇನದ ಉದ್ಧಾರ ಮಾಡ್ತಾರೆ. ನಾನು ತಗೊಂಡೀನಿ ಅಂತ ನಮ್ಮ ಮನೆತನಕ್ಕೆ ಶಾಪ ಕೊಡಬಾರದು ಅಂತ ಕೇಳಿದಾಗ, ಇಲ್ಲ, ನಿನ್ನ ಮನೆತನ ಉದ್ಧಾರ ಆಗ್ತದ ಅಂತ ಹೇಳಿದರು. ಆ ಪರಂಪರೆ ಇಂದು ಇದೆ. ಅಂದು ಹಿಡಿದು ಇಂದಿನವರೆಗೂ ಕೂಡ ಏನದ ಪ್ರತಿದಿನ ಏನದ ಉಗಾದಿ ಪಾಡ್ಯಕ್ಕೆ ಹೋಗ್ಬೇಕು. ಈಗ ನಮ್ಮ ಪರಿಸ್ಥಿತಿಗಳು ಏನಾಗ್ಯಾವ ಅಂತಂದ್ರೆ ಅಂತಂಬರು ಬೇರೆ ಆಗ್ಯಾರ. ಈಗ ಅವಾಗ ಒಂದ ಮನೆಗೆ ಅವ್ರು ಹೊಕ್ಕಿದ್ರು, ನಾವು ಈಗೇನದ ಮುಂಜಾನೆ ಒಂದು ಮನೆಗೆ ಮಧ್ಯಾಹ್ನ ಮನೆಗೆ ಒಂದು ಹೋಗ್ಬೇಕಾಗೈತಿ. 2 ಮನೆ ಆದ್ಮೇಲೆ ಹಂಗ ಆಗೋವಲ್ಲ. ಹಾಗೆ ರುದ್ರಮುನಿ ಮಹಾಶಿವಗಳು ಏನೇ ಬಂದರೂ ಕೂಡ ಏನದಲ್ಲಿ ಗುರುವಿಗೆ ಸಮರ್ಪಣಾ ಭಾವದಿಂದ ಏನದ ಅವರು ಬೆಳೆಸ್ಕೊಂಡು ಬಂದಂಥವ್ರು. ಇದು ಗುರು ಕೃಪೆ, ಇದು ಗುರು ಅನುಗ್ರಹ ಅನ್ನುವಂಥ ಭಾವವನ್ನು ಇಟ್ಟುಕೊಂಡು ಬಂದ್ರೆ ಅಂತೇಳಿ ಅವರು ಗುರುವಿನ ಹಾಗೆ ಶಿಷ್ಯರಾದರೂ ಕೂಡ ಗುರುವಿನ ಹಾಗೆ ಏನದ ಶಕ್ತಿಯನ್ನು ಪಡೆದು ಅದರಂತೆ ಏನದ ತಮ್ಮನ್ನ ಬಾಳನ್ನ ಬೆಳೆಸ್ಕೊಂಡು ಬಂದರು. ಅಂತಹ ಒಂದು ಪರಂಪರೆಯೊಳಗೆ ಬೆಳೆದು ಬಂದಿರತಕ್ಕಂಥ ರುದ್ರಮುನಿ ಮಹಾಶಿವಗಳು ಈ ಗ್ರಾಮದೊಳಗೇನದ ಲಿಂಗೈಕ್ಯರಾಗಬೇಕಾದ್ರೆ ನಿಮ್ಮದು ಒಂದು ಪುಣ್ಯನೇ ಇದೆ. ಯಾಕಂದ್ರೆ ಮಹಾಂತ ಮಹಾಶಿವಗಳು ರುದ್ರಮುನಿ ಮಹಾಶಿವಗಳ ಮೇಲೆ ಬಹಳ ಪ್ರೇಮ ಅವರು. ಅಷ್ಟೇ ಅಲ್ಲ, ಇವರು ಹಾಲ್ವಿಯಲ್ಲೇ ಲಿಂಗೈಕ್ಯರಾಗಬೇಕು ಅಂತ ಹೇಳಿದ ಒಂದು ಸಮಾಧಿಯನ್ನು ಕೂಡ ಏನದ ತಾವೇ ಇದ್ದಾಗ ಸ್ವತಃ ಏನದ ಕಟ್ಟಿಸ್ಕೊಂಡಿದ್ರು. ಇದು ಗುರುಸ್ಥಾನ ಮ್ಯಾಲಿರಬೇಕು, ಶಿಷ್ಯನ ಕೆಳಗಿರಬೇಕು ಅಂತೇನೆ. ಆ ಕಡೆ ಏನು ಸಾಲ್ಗದಿಗೇನು ಬರುತ್ತಲ್ಲ, ಅಲ್ಲಿ ಫ್ರಂಟ್ ಬಾಗಿಲಿಗೇನು ಕಾಣ್ತದಲ್ಲ, ಅದು ಅವ್ರಿಗೆ ಸಂಬಂಧ ಮಾಡ್ಕೊಂಡಿರ್ತಕ್ಕಂಥ ಸಮಾಧಿ. ಅದು ನಾನು ಗುರುವಿನ ಹತ್ರನೇ ಇರಬೇಕು ಅಂತ. ಆದ್ರೆ ಯೋಗ ಇಲ್ಲದ, ಮಹಾಂತೇಶನ ಇಚ್ಛಾ ಇಲ್ಲದ. ನೋಡು, ನಾನು ಹೊಳಿ ಆ ಕಡೆ ಇರ್ತೀನಿ, ನೀನು ಹೊಳಿ ಈ ಕಡೆ ಇದ್ದೇನದ, ಈ ನಾಡನ್ನ ಬೆಳಗು ಅನ್ನುವಂಥ ಇಚ್ಛೆಯಿಂದ ಅವರ ಸಮಾಧಿ ಇಲ್ಲಾಗತ್ತೆ. ಆ ಸಮಾಧಿ ಖಾಲಿ ಇರಬಾರ್ದಂತೆ ನಮ್ಮ ಹಿಂದಿನ ಗುರುಗಳ ರುದ್ರಮುನಿ ಮಹಾಶಿವಗಳನ್ನ ಅದೇ ಹೆಸರಿನವ್ರನ್ನೇನದ ಮತ್ತೆ ಆ ಸಮಾಧಿ ಒಳಗೇನದ ಅವ್ರನ್ನಲ್ಲಿ ಇದನ್ನ ಮಾಡ್ತಾರೆ. ಲಿಂಗೈಕ್ರಿಯೆ ಆಗಿರುವಂತಹ ಸಂದರ್ಭದೊಳಗೆ ಆ ಸಮಾಧಿ ಒಳಗೇನದ ಕ್ರಿಯೆಯನ್ನ ಬಗೆಹರಿಸ್ತಾರೆ ಅನ್ನುವಂಥದ್ದೇ ನಿಮಗೆಲ್ಲ ತಿಳಿದಿರುವಂತಹದ್ದೇ. ಹಾಗಾಗಿ ಗುರುಕೃಪೆಯನ್ನ ಪಡೆದಿರತಕ್ಕಂಥ ಯಾರೇ ವ್ಯಕ್ತಿಗಳಾಗಲಿ ಅವರೆಲ್ಲರಿಗೂ ಕೂಡ ಏನದ ಗುರುವಿನ ಅಂತಃಕರಣ ಸದಾ ಇರ್ತದೆ. ಅಂತಹ ಅಂತಃಕರಣವನ್ನು ಪಡೆದುಕೊಂಡಿರ್ತಕ್ಕಂಥ ನಮ್ಮ ಇಂದಿನ ಸದಾಶಿವ ಮಹಾಸ್ವಾಮಿಗಳು ಕೂಡ ಈಗಿನ ಕಾಲಮಾನ ತಕ್ಕಂತೆ ಒಂದಿಷ್ಟು ಬದಲಾವಣೆಗಳು ಬೇಕಾಗ್ತವೆ. ಬದಲಾವಣೆ ಜಗದ ನೇಮ ಅದು, ಹೌದಲ್ಲ? ಬರೇ ಜಗತ್ತೊಂದೇ ಬದಲಾವಣೆ ಆಗಂಗಿಲ್ಲ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಬದಲಾವಣೆ ಆಗ್ತಾರೆ. ಜನರು ಬದಲಾವಣೆ ಆಗ್ತಾರೆ, ಭಾವನೆಗಳು ಬದಲಾವಣೆ ಆಗ್ತವೆ, ನಡೆನುಡಿಗಳು ಬದಲಾವಣೆ ಆಗ್ತವೆ. ಅದರ ತಕ್ಕಂತೆ ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ತಾ ಮಹಾಂತೇಶನ ಹಾಗೂ ರುದ್ರೇಶನಿಗೆ ಅವರ ಕೀರ್ತಿಯ ಬೆಳಗುವಂತಹ ಕಾರ್ಯವನ್ನೇ ಅವರು ಮಾಡ್ತಾ ಬಂದಿದ್ದಾರೆ. ಅವರು ಒಳ್ಳೆಯ ಒಂದು ಕಾರ್ಯವನ್ನ, ಜನಸ್ಪಂದನೆ, ಜನರ ಹೃದಯ ತಟ್ಟುವಂಥ ಕೆಲಸಗಳನ್ನ ಮಾಡ್ತಾರಂತೇಳಿ ನೀವೆಲ್ಲ ಸಹಕಾರ ಕೊಡ್ತೀರಿ, ಹೌದಾ? ನಿಮ್ಮ ಭಾವನೆಗಳಿಗೆ ತಕ್ಕಂತೆ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಮಠದ ಕೀರ್ತಿಯನ್ನು ಬೆಳಗಿಸುವಂತ ಕೆಲಸ ಕಾರ್ಯಗಳನ್ನ ನಮ್ಮ ಹಿಂದೆ ಪರಮ ಪೂಜ್ಯ ಸದಾಶಿವ ಮಹಾಸ್ವಾಮೀಜಿಯವರು ಮಾಡ್ಕೊತ ಬಂದಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಏನದ ತನು ಮನ ಧನದಿಂದ ಸೇವೆಗಳನ್ನ ಸಲ್ಲಿಸ್ತಾರೆ. ಇವತ್ತು ಹೇಳಿದಾರಲ್ಲ, 4 ಬ್ಯಾಂಕ್ನವರು, ಬಸವೇಶ್ವರ, ಶಾರದಾ, ರುದ್ರಮುನೀಶ್ವರ, ರಾಘವೇಂದ್ರ, 4 ಬ್ಯಾಂಕ್ನವರಿಗೆ ರೊಕ್ಕ ತಗೊಳ್ಳೋದು ಒಂದ ಗೊತ್ತಿರ್ತದೆ, ಹೌದಲ್ಲ? ನೀವು ಕೇಳಿ ನೋಡ್ರಿ, ನೀವು ರೊಕ್ಕ ಇಡಕ್ ಹೋಗಾಗ ನಿಮ್ಮನ್ನ ಎಷ್ಟು ಚಾ ಕುಡಿಸ್ತಾರ, ಜ್ಯೂಸ್ ಬೇಕಂತಾರ, ಏನಂತಾರ. ಬ್ಯಾಂಕ್ನಾಗ ರೊಕ್ಕ ಇಟ್ಟು ನೀವು ಏನೋ ಮರ್ದಿನ ರೊಕ್ಕ ತಗೊಳಕ್ ಹೋಗ್ರಿ, ದಿನಕ್ಕೆ ನಾವು ಕೊಡೋದು 1 ಲಕ್ಷ ರೀ ಅಂತಾರ. ಇಟ್ಕೊಳಕ್ ಒಮ್ಮೆ ನೀವು 10 ಲಕ್ಷ ತಗೊಂಡ್ ಹೋರಿ ಏನದ ಇಟ್ಕೊಂಡ್ಬಿಡ್ತಾರ. ಹೊಳ್ಳಿ ಕೇಳಾಕ್ ಹೋರಿ 10 ಲಕ್ಷಕ್ಕೆ ಏನದ 10 ದಿನ ಏನದ ನೀವು ಬ್ಯಾಂಕಿಗೆ ಕಲಿಬೇಕು. ಇಲ್ರಿ, ದಿನಕ್ಕೆ 1 ಲಕ್ಷ ಕೊಡೋದು. ನಾವು ಫೋನ್ ಪೇ ಮಾಡಿದ್ರೆ 50,000, ಅದರ ಮೇಲೆ 1 ರೂಪಾಯಿ ಬರೋದಲ್ಲ. ಅಂತ ಒಂದು ವ್ಯವಸ್ಥೆ ಇರುವಂಥವರು ಕೂಡ ಏನದ ನಮ್ಮ ಬ್ಯಾಂಕಿನಿಂದ ಬಂದಿರತಕ್ಕಂಥ ಒಂದಿಷ್ಟು ಸೇರಿನ ಅಂಶವು ಏನದ ಸದ್ವಿನಿಯೋಗಕ್ಕಾಗಲಿ, ಅದು ಒಳ್ಳೆಯ ಯೋಗಿ ಒಂದು ದಾಸೋಹ ಸಮರ್ಪಣೆ ಆಗಲಿ ಅನ್ನುವಂಥ ಕಾರಣದಿಂದ ಅವರು ಇಂದು ಶಾರದಾ ಬ್ಯಾಂಕಿನವರು ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ನಾಳೆ ದಿನ ಏನದ
ರುದ್ರಮುನಿ ಶಿವಗಳು ಬ್ಯಾಂಕ್ನವರು ಕೂಡ ಏನದ ಆ ಸೇವೆಯನ್ನು ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಹೀಗೆ ಒಬ್ಬರೇ ಅಲ್ಲ, ಹಲವಾರು ರೀತಿಯಿಂದ ಎಲ್ಲರೂ ಕೂಡ ಏನದ ತನುಮಳದಿಂದ ಸೇವೆಯನ್ನ ಮಾಡ್ತಾ ಇದ್ದೀರಿ. ಪೂಜ್ಯರ ಬಂದು ಈ ಕಾರ್ಯ ಸದಾ ಹೇಗೆ ನಿರಂತರವಾಗಿ ನಡೀಲಿ, ಅವರ ಕಾರ್ಯಕ್ಕೆ ಸದಾ ನೀವು ಏನದ ನಿಮ್ಮ ಸಹಕಾರ ಸಹಾಯ ಹಸ್ತ ಸದಾ ಇರಲಿ. ಇಬ್ಬರು ಜೊತೆಗೂಡಿಕೊಂಡು ರುದ್ರಮುನಿ ಮಹಾಶಿವಗಳ ಒಂದು ಕೀರ್ತಿ ಪತಾಕಿಯನ್ನು ಇನ್ನೂ ಉತ್ತರೋತ್ತರವಾಗಿ ಏನದ ಹರಡಲಿ ಎನ್ನುವಂತಹ ಮಾತನ್ನ ಹೇಳ್ತಾ ನಾನು ವಿರಮಿಸ್ತಾ ಇದ್ದೇನೆ.